ನಮಸ್ಕಾರ ಫ್ರೆಂಡ್ಸ್, ಇದು ನಿಮ್ಮ ಯೂಟ್ಯೂಬ್ ಚಾನಲ್ ಸಬ್ನೀಸ್ ಅಕಾಡೆಮಿ. ಕೆಮಿಸ್ಟ್ರಿನ ಕನ್ನಡದಲ್ಲಿ ಸರಳ ಮಾಡಿಕೊಡುವಂಥ ಒಂದು ಚಾನಲ್ ಇದು. ಸೊ ಇವತ್ತಿನ ಈ ಕ್ಲಾಸಲ್ಲಿ ನಾವೇನು ಕಲಿತಾ ಇದ್ದೀವಿ ಅಂದರೆ ಶೇಪ್ಸ್ ಆಫ್ ಡಿ ಆರ್ಬಿಟಲ್ಸ್ ಕಲಿತಾ ಇದ್ದೀವಿ. ಸೊ ಇದು ನಮ್ಮ ಚಾನಲ್ನ 3ನೇ ವಿಡಿಯೋ. ನಾ ಹೋದ ವಿಡಿಯೋದಲ್ಲಿ ಪಿ ಆರ್ಬಿಟಲ್ ಬಗ್ಗೆ ಮತ್ತು ಎಸ್ ಆರ್ಬಿಟಲ್ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೆ. ಸೊ ಈ ವಿಡಿಯೋದಲ್ಲಿ ನಾವೇನು ಕಲಿತಾ ಇದ್ದೀವಪ್ಪ ಅಂದರೆ ಶೇಪ್ಸ್ ಆಫ್ ಡಿ ಆರ್ಬಿಟಲ್ಸ್ ಬಗ್ಗೆ ಕಲಿಯೋಣ. ನಾ ಯಾಕೆ ಡಿ ಆರ್ಬಿಟಲ್ಸ್ಗಾಗಿ ಎಕ್ಸ್ಕ್ಲೂಸಿವ್ ಆಗಿ ವಿಡಿಯೋ ಮಾಡಿದೆ ಅಂದರೆ ಡಿ ಆರ್ಬಿಟಲ್ಸ್ ಸ್ವಲ್ಪ ವಾಸ್ಟ್ ಆಗಿದೆ. ಆಮೇಲೆ ಈ ಕಾನ್ಸೆಪ್ಟ್ ಏನು ನಾನು ಇವತ್ತೇನು ಎಕ್ಸ್ಪ್ಲೇನ್ ಮಾಡ್ತೀನಿ, ಇದು JEE, ನೀಟ್, PU ಬೋರ್ಡ್ ಎಕ್ಸಾಮ್ಸ್, ನೆಟ್ ಸೆಟ್ ಎಕ್ಸಾಮ್ಸ್ ಎಲ್ಲದಕ್ಕೂ ನಿಮಗೆ ಹೆಲ್ಪ್ ಆಗುತ್ತೆ. ಬೇಸಿಕ್ ಕೆಮಿಸ್ಟ್ರಿನ ಸ್ಟ್ರಾಂಗ್ ಮಾಡ್ಕೊಳ್ಳಿಕ್ಕೆ ನಿಮಗೆ ಬಹಳ ಹೆಲ್ಪ್ಫುಲ್ ಆಗಿರುವಂಥ ಒಂದು ವಿಡಿಯೋ ಇದು. ಸೊ ಇವತ್ತಿನ ಈ ಕ್ಲಾಸಲ್ಲಿ ಶೇಪ್ಸ್ ಆಫ್ ಡಿ ಆರ್ಬಿಟಲ್ಸ್. ಸೊ ಡಿ ಆರ್ಬಿಟಲ್ಸ್ ಅಂದ ತಕ್ಷಣ ನಮ್ಗೆ ನೆನಪಾಗೋದು ಏನಪ್ಪಾ ಅಂದ್ರೆ 5 ಡಿ ಆರ್ಬಿಟಲ್ಸ್ ನೆನಪಾಗ್ತವೆ. ಯಾವ್ಯಾವ ನೆನಪಾಗ್ತವೆ? ಒಂದು DXY, ಇನ್ನೊಂದು DYZ, ಇನ್ನೊಂದು DZX ಅಂಡ್ DX² - Y², ಆಮೇಲೆ DZ². ಅಲ್ವಾ? ಇವು ನಮಗೆ 5 ನೆನಪಾಗುವಂತ ಡಿ ಆರ್ಬಿಟಲ್ಸ್. ನಾನು ಹೋದ ವಿಡಿಯೋದಲ್ಲಿ ಹೇಳಿದೆ ಪಿ ಆರ್ಬಿಟಲ್ಸ್ 3 ಇದಾವೆ. ಯಾಕೆಂದ್ರೆ ಪ್ರತಿಯೊಂದು ಪಿ ಆರ್ಬಿಟಲ್ಲು ಒಂದೊಂದು ಆಕ್ಸಿಸ್ಗೆ ಒಂದೊಂದು ಆಕ್ಸಿಸ್ಗೆ ಓವರ್ಲ್ಯಾಪ್ ಆಗಿದ್ದಾವೆ. ದೇರ್ಫೋರ್ 3 ಆರ್ಬಿಟಲ್ಸ್ ಇದಾವೆ ಅಂತ ಹೇಳಿದೆ. ಯಾಕಂದ್ರೆ ಅದರಲ್ಲಿ 2 ಲೋಬ್ ಇದೆ. ಪಿ ಆರ್ಬಿಟಲ್ ಅಲ್ಲಿ 2 ಲೋಬ್ ಇರೋದ್ರಿಂದ ಪ್ರತಿಯೊಂದು ಆಕ್ಸಿಸ್ಗೂ ಓವರ್ಲ್ಯಾಪ್ ಆಗಿ PX, PY, PZ ಅಂತ 3 ಆರ್ಬಿಟಲ್ಸ್ ಇದಾವೆ. ಸೊ ಇಲ್ಲಿ 4 ಲೋಬ್ ಇರ್ತವೆ. ಪ್ರತಿಯೊಂದು ಡಿ ಆರ್ಬಿಟಲ್ ಅಲ್ಲೂ 4 ಲೋಬ್ ಇದಾವೆ ಅಂತ ನಾವು ಹೇಳ್ತೀವಿ. ಸೊ 4 ಲೋಬ್ ಇದ್ಮೇಲೆ ಅದು 3 ಡೈಮೆನ್ಷನಲ್ ಫಿಗರ್ ಆಗಿ ಎಷ್ಟು ಆರ್ಬಿಟಲ್ ಇರಬೇಕಾಗಿತ್ತು, ಬಟ್ 5 ಆರ್ಬಿಟಲ್ ಇದೆ, ಎಷ್ಟು ಆರ್ಬಿಟಲ್ ಆಕ್ಚುಲಿ ಇರಬೇಕಾಗಿತ್ತು ಅಂತ ನಾವು ಚೆಕ್ ಮಾಡೋಣ. ಪ್ರತಿಯೊಂದು ಆರ್ಬಿಟಲ್ ಚೆಕ್ ಮಾಡೋಣ, ಅವಾಗ ನಮಗೊಂದು ಕ್ಲಾರಿಫಿಕೇಶನ್ ಸಿಗುತ್ತೆ. ಸೊ ಡಿ ಆರ್ಬಿಟಲ್ ಅಲ್ಲಿ 4 ಲೋಬ್ ಇರೋದ್ರಿಂದ ಡ್ಯೂ ಟು ಪ್ರೆಸೆನ್ಸ್ ಆಫ್ 4 ಲೋಬ್ಸ್, 4 ಲೋಬ್ ಇರೋದ್ರಿಂದ 3 ಡೈಮೆನ್ಷನಲ್ ಪಿಕ್ಚರ್ ಒಳಗೆ ಡಿ ಆರ್ಬಿಟಲ್ ಹೇಗಿರಬೇಕಾಗಿತ್ತು ನೋಡೋಣ, ಚೆಕ್ ಮಾಡೋಣ ಬನ್ನಿ. ಇದನ್ನ ನಾನು XY ಪ್ಲೇನ್ ಅಂತ ಕನ್ಸಿಡರ್ ಮಾಡ್ತೀನಿ, ಫಸ್ಟ್ ಒನ್. ಇದನ್ನ ನಾನು YZ ಪ್ಲೇನ್ ಅಂತ ಕನ್ಸಿಡರ್ ಮಾಡ್ತೀನಿ, ಸೆಕೆಂಡ್ ಒನ್. ಇದನ್ನ ನಾನು ZX ಪ್ಲೇನ್ ಅಂತ ಕನ್ಸಿಡರ್ ಮಾಡ್ತೀನಿ, ಥರ್ಡ್ ಒನ್. ಓಕೆ, ಈ XY ಪ್ಲೇನ್ ಅಲ್ಲಿ ಇನ್ ಬಿಟ್ವೀನ್ ದ ಆಕ್ಸಿಸ್ ನಾ ತೆಗಿಬೋದಾ? ತೆಗಿಬೋದು. 1, ಇದು ಇನ್ ಬಿಟ್ವೀನ್ ದ ಆಕ್ಸಿಸ್. ಇನ್ನೊಂದು ತೆಗಿಬೋದಲ್ಲ YZ ಪ್ಲೇನ್ ಅಲ್ಲಿ? ಹೌದು, ತೆಗಿಬೋದು. ನಾನು ನಿಮಗೆ ಹೋದ ಕ್ಲಾಸಲ್ಲೇ ಹೇಳಿದ್ದೀನಿ, ಪಿ ಆರ್ಬಿಟಲ್ ಹೇಳಬೇಕಾದ್ರೆ ಇವು ಹೀಗೆ ಟಚ್ ಇರಲ್ಲ, ನಡು ಗ್ಯಾಪ್ ಇರುತ್ತೆ, ಯಾಕಂದ್ರೆ ನಡು ನ್ಯೂಕ್ಲಿಯಸ್ ಇರುತ್ತೆ. ಸೊ ಇಲ್ಲಿ ಮತ್ತೆ ತೆಗಿಬೋದು ನಾನು ಇನ್ ಬಿಟ್ವೀನ್ ದ ಆಕ್ಸಿಸ್. ಸೊ ಇನ್ ಬಿಟ್ವೀನ್ ದ ಆಕ್ಸಿಸ್ ನಮಗೆ ಎಷ್ಟು ಆರ್ಬಿಟಲ್ ಪಾಸಿಬಲ್ ಇದಾವೆ ಹಂಗಂದ್ರೆ 3 ಆರ್ಬಿಟಲ್ ಪಾಸಿಬಲ್ ಇದಾವೆ. DXY, DYZ, DZX. ಇದಕ್ಕೆ ನಾವು ಲೋಬ್ ಸೈನ್ ಕೊಡ್ತೀವಿ, ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್. ಇವು ಫೇಸಸ್ ಅಷ್ಟೇ, ಚಾರ್ಜಸ್ ಅಲ್ಲ. ಲೋಬ್ಸ್ ಅಲ್ಲಿ ಬರೆದಿರುವಂತ ಪ್ಲಸ್ ಮೈನಸ್ ಅನ್ನೋದು ಒಂದು ಚಾರ್ಜ್ ಅಲ್ಲ, ಅದು ಫೇಸ್. ನಾನು ನಿಮಗೆ ಎಸ್ ಆರ್ಬಿಟಲ್ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಹೇಳಿದ್ದೀನಿ, ಅದೊಂದು ಫೇಸ್ ಅಷ್ಟೇ, ಅದು ಚಾರ್ಜ್ ಅಲ್ಲ. ಸೊ ಇದು DXY, DYZ, DZX. ಇವು ನಮಗೆ ಗೊತ್ತಿರುವಂತ ಆರ್ಬಿಟಲ್ಸ್ ಅಲ್ಲಿ 3. ಸೊ ನಮಗೆ ಗೊತ್ತಿರೋ 5 ಆರ್ಬಿಟಲ್ಸ್ ಅಲ್ಲಿ DXY, DYZ, DZX, DX² - Y² DZ² ಒಳಗೆ ಇವು 3, DXY, DYZ, DZX. ಅದನ್ನ ಬರೀರಿ ಅಂತಂದ್ರೆ ಹೀಗೆ ಬರೀರಿ ಆರ್ಬಿಟಲ್ ಪಿಕ್ಚರ್. ಸೊ ದಿಸ್ ಈಸ್ ದ ಆರ್ಬಿಟಲ್ ಪಿಕ್ಚರ್. ಸೊ ನೆಕ್ಸ್ಟ್ ಇನ್ ಬಿಟ್ವೀನ್ ದ ಆಕ್ಸಿಸ್ 3 ತೆಗಿಬಹುದು ಅಂತಂದ್ಮೇಲೆ ಅಲಾಂಗ್ ದ ಆಕ್ಸಿಸ್ 3 ಇರಬೇಕಾಗಿತ್ತು ಅಲ್ವಾ? ಇವಾಗ PX, PY, PZ ಪ್ರತಿಯೊಂದು ಒಂದೊಂದು ಆಕ್ಸಿಸ್ಗೆ ಓವರ್ಲ್ಯಾಪ್ ಆಗಿದಾವೆ. PX ಅಲಾಂಗ್ ದ X ಆಕ್ಸಿಸ್ ಹೋಗಿದೆ, PY ಅಲಾಂಗ್ ದ Y ಆಕ್ಸಿಸ್ ಹೋಗಿದೆ, PZ ಅಲಾಂಗ್ ದ Z ಆಕ್ಸಿಸ್ ಹೋಗಿದೆ. ಹಾಗೆ DXY, DYZ, DZX ಇನ್ ಬಿಟ್ವೀನ್ ದ ಆಕ್ಸಿಸ್ 3 ಆಗಿದೆ. ಹಾಗಿದ್ಮೇಲೆ DX² - Y², DY² - Z², DZ² - X² ಇರಬೇಕಾಗಿತ್ತು. ಹೇಗೆ ನೋಡಿ, ಸೊ ಇದೊಂದು XY ಪ್ಲೇನ್ ಅಂತ ನಾನು ಕನ್ಸಿಡರ್ ಮಾಡ್ತೀನಿ.
ಇದನ್ನ YZ ಪ್ಲೇನ್ ಅಂತ ಕನ್ಸಿಡರ್ ಮಾಡ್ತೀನಿ, ಇದನ್ನ ZX ಪ್ಲೇನ್ ಅಂತ ಕನ್ಸಿಡರ್ ಮಾಡ್ತೀನಿ. ಹೌದಾ? ಇನ್ ಬಿಟ್ವೀನ್ ದ ಆಕ್ಸಿಸ್ ನಾವು 3 ಆರ್ಬಿಟಲ್ ಪಿಕ್ಚರ್ ತೆಗೆದ್ವಿ. ಇವಾಗ ಅಲಾಂಗ್ ದ ಆಕ್ಸಿಸ್ 4 ಲೋಬ್ ಬರ್ಬೇಕು ನಮಗೆ. ಬಂತು 4 ಲೋಬ್. ಒಂದು ಇನ್ನೊಂದು ಮಾಡ್ಬೋದಾ? ಹೌದು ಮಾಡ್ಬೋದು. ಇದು ಒಂದು ಅಲಾಂಗ್ ದ ಆಕ್ಸಿಸ್ ಬಂತು, 4 ಲೋಬ್ಸ್ ಇದಾವೆ, ಬಂತು, ಕರೆಕ್ಟ್ ಆಗಿದೆ. ಇದೊಂದು ಮಾಡ್ಬೋದಾ? ಹೌದು ಮಾಡ್ಬೋದು. ಇದಕ್ಕೇನು ಹೆಸರು ಕೊಟ್ವಿ ನಾವು ಅಂದ್ರೆ dx² - y² ಅಂತ ಕೊಟ್ವಿ. ಇದಕ್ಕೇನು ಕೊಡ್ಬೋದು? dy² - z² ಅಂತ ಕೊಡ್ಬೋದು. ಇದಕ್ಕೇನು ಕೊಡ್ಬೋದು? dz² - x² ಅಂತ ಕೊಡ್ಬೋದು. ಹಾಗಿದ್ರೆ ನಮ್ಮ ಡಿ ಆರ್ಬಿಟಲ್ಸ್ 6 ಇರಬೇಕಾಗಿತ್ತು, ಆದ್ರೆ ಬರೀ 5 ಇದಾವೆ ನಮಗೆ ಗೊತ್ತಿರೋ ಪ್ರಕಾರ. ಇದಕ್ಕೂ ನಾನು ಲೋಬ್ ಸೈನ್ ಕೊಟ್ಬಿಡ್ತೀನಿ, ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್. ಇವು ಫೇಸಸ್. ಓಕೆ, ಸೊ dx² - y² dy² - z² dz² - x² ಬರೆದ್ಮೇಲೆ ನಮಗೆ ಡಿ ಆರ್ಬಿಟಲ್ಸ್ ಟೋಟಲಿ 6 ಇರಬೇಕಾಗಿತ್ತು, ಆದ್ರೆ 5 ಇದಾವೆ. ಸೊ ಡಿ ಆರ್ಬಿಟಲ್ಸ್ 6 ಇರಬೇಕಾಗಿತ್ತು, ಆದ್ರೂ 5 ಇದಾವೆ. ದೇರ್ಫೋರ್ ಏನೋ ಒಂದು ಚೇಂಜ್ ಆಗಿರ್ಬೇಕು, ಒಂದೇನೋ ಒಂದು ಪ್ರೊಸೆಸ್ ಆಗಿರ್ಬೇಕು, ಅದು 6 ಇದ್ದದ್ದು 5 ಆಗ್ಲಿಕ್ಕೆ. ಅದು ಏನು ಪ್ರೊಸೆಸ್ ಅಂತ ನೋಡೋಣ. ಸೊ ಆಗಲೇ ನಾನು dxy dyz dzx ಬರ್ದಿದ್ದೆ, ಅದು ನಮಗೆ ಇರುವಂತಹ ಡಿ ಆರ್ಬಿಟಲ್ಸ್, ನಾ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊತಾ ಇಲ್ಲ. dx² - y² ಇದು ನಮಗೆ ಇರುವಂತಹ ಡಿ ಆರ್ಬಿಟಲ್ಲೇ, ಇದ್ರ ಬಗ್ಗೆ ನಾ ತಲೆ ಕೆಡ್ಸ್ಕೊತಾ ಇಲ್ಲ. ಸೊ ನಮಗೆ ಇಲ್ಲದೆ ಇರೋ ಡಿ ಆರ್ಬಿಟಲ್ಸ್ ಬಟ್ ಪಾಸಿಬಿಲಿಟಿ ಇರುವಂತಹ ಡಿ ಆರ್ಬಿಟಲ್ಸ್ ಯಾವುದು? ಇದು dy² - z² ಒಂದು, dz² - x² ಒಂದು. ಇವು ನಮಗಿಲ್ಲ, ಆದ್ರೂ ಇವು ಪಾಸಿಬಲ್ ಇದಾವೆ. ಬಟ್ ಇದು dz² ಆಗಿ ಹೆಂಗ್ ಕನ್ವರ್ಟ್ ಆಗುತ್ತೆ ನೋಡೋಣ. ಸೊ ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಇವಾಗ ನೋಡ್ರಿ, ಇದೊಂದು ಪೆನ್ ತಗೋತಾ ಇದ್ದೀನಿ, ಆಮೇಲೆ ಇನ್ನೊಂದು ಪೆನ್ ತಗೋತಾ ಇದ್ದೀನಿ. ಓಕೆ, ನಾವೊಂದು ಇಮ್ಯಾಜಿನೇಷನ್, ಲೆಟ್ ಅಸ್ ಅಸ್ಯೂಮ್ ಎವ್ರಿ ಒನ್. ಓಕೆ, ಏನ್ ಅಸ್ಯೂಮ್ ಮಾಡಬೇಕು ಅಂದ್ರೆ, ಇವಾಗ ನಾನು ನಿಂತಿದ್ದೀನಲ್ಲ ಉದ್ದ, ಇದನ್ನ ನೀವು z ಆಕ್ಸಿಸ್ ಅಂತ ಕನ್ಸಿಡರ್ ಮಾಡ್ರಿ. ಅಂಡ್ ಇದು ಪೆನ್ ಅಡ್ಡ ಇದೆಯಲ್ಲ, ಇದನ್ನ ನೀವೇನ್ ಮಾಡ್ರಿ x ಆಕ್ಸಿಸ್ ಅಂತ ಕನ್ಸಿಡರ್ ಮಾಡ್ರಿ. ಇದ್ರ ಉದ್ದ ಅಂದ್ರೆ ಈಗ ನಿಮಗೆ ಪರ್ಪೆಂಡಿಕ್ಯುಲರ್ ಆಗಿದೆಯಲ್ಲ, ಇದನ್ನ ನೀವು y ಆಕ್ಸಿಸ್ ಅಂತ ಕನ್ಸಿಡರ್ ಮಾಡ್ರಿ. ಸೊ ಇದರ ಉದ್ದ ಹಿಂಗೆ ಬಂದ್ರೆ, ಅಂದ್ರೆ ನನ್ನ ಉದ್ದದ ಪ್ರಕಾರ z ಆಕ್ಸಿಸ್, ಅಡ್ಡ x ಆಕ್ಸಿಸ್, ಈ ಕಡೆ ನಿಮಗೆ ಪರ್ಪೆಂಡಿಕ್ಯುಲರ್ ಆಗಿರೋದು y ಆಕ್ಸಿಸ್. ಓಕೆ, ಇದು ಅರ್ಥ ಆಯ್ತು ಅನ್ಕೋತೀನಿ. ಆಕ್ಸಿಸ್ ಇಂಪಾರ್ಟೆಂಟ್, ಇದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಇವಾಗ ನೋಡ್ರಿ, dy² - z² ಅಂಡ್ dz² - x² ಎರಡೂ ಆರ್ಬಿಟಲ್ ಅಲ್ಲೂ ಒಂದು ಕಾಮನ್ ಇದೆ. ಏನು? ಎರಡು ಲೋಬು z ಆಕ್ಸಿಸ್ ಅಲಾಂಗ್ ಇದಾವೆ. dy² - z² dz² - x², in both these orbitals z lobes, ಏನು ಎರಡು ಲೋಬ್ ಇದಾವಲ್ಲ ಅಲಾಂಗ್ ದ z ಆಕ್ಸಿಸ್ ಇದಾವೆ ಅಲ್ವಾ? ಹಾಗಿದ್ಮೇಲೆ 4 ಲೋಬ್ಸ್ ಓವರ್ಲ್ಯಾಪ್ ಆಗ್ತವೆ ಅಲಾಂಗ್ ದ z ಆಕ್ಸಿಸ್. ಇವೆರಡು ಲೋಬ್ ಅಲಾಂಗ್ ದ z ಆಕ್ಸಿಸ್ ಓವರ್ಲ್ಯಾಪ್ ಆಗ್ತವೆ. ಆಗಿದ್ಮೇಲೆ yz ಆಕ್ಸಿಸ್ ಗೆ 2 ಲೋಬ್ ಉಳ್ಕೋತವೆ, x ಆಕ್ಸಿಸ್ ಗೆ 2 ಲೋಬ್ ಉಳ್ಕೋತವೆ. ಅಲಾಂಗ್ ದ y ಆಕ್ಸಿಸ್ 2 ಲೋಬ್ ಉಳ್ಕೋತವೆ, ಅಲಾಂಗ್ ದ x ಆಕ್ಸಿಸ್ 2 ಲೋಬ್ ಉಳ್ಕೋತವೆ. ಅವಾಗ ಪಿಕ್ಚರ್ ಹೆಂಗ್ ಕಾಣಿಸುತ್ತೆ ಅಂದ್ರೆ ಹೀಗೆ ಕಾಣಿಸುತ್ತೆ. ತೋರಿಸ್ತೀನಿ ನೋಡ್ರಿ. ಸೊ ಇದನ್ನ ನಾನು z ಆಕ್ಸಿಸ್ ಅಂತ ಕನ್ಸಿಡರ್ ಮಾಡ್ತೀನಿ. ನಾ ಹೇಳಿದೆ z ಆಕ್ಸಿಸ್ ಗೆ ಟೋಟಲ್ 4 ಲೋಬ್ ಓವರ್ಲ್ಯಾಪ್ ಆಗ್ತವೆ ಅಂತ. ಸೊ ಸ್ವಲ್ಪ ದೊಡ್ಡದಾಗುತ್ತೆ ಪಿಕ್ಚರ್. ಸೊ 4 ಲೋಬ್ ಓವರ್ಲ್ಯಾಪ್ ಆಯ್ತು. ಇದನ್ನ ನಾನು y ಆಕ್ಸಿಸ್ ಅಂತ ಕನ್ಸಿಡರ್ ಮಾಡಿದ್ದೆ ಅಲ್ವಾ? ಈ y ಆಕ್ಸಿಸ್ ಗೆ ಒಂದು ಆರ್ಬಿಟಲ್ ಇರುತ್ತೆ ಸಣ್ಣದು. ಸೊ ಇದ್ರ ಪರ್ಪೆಂಡಿಕ್ಯುಲರ್ ಆಗಿ ಹೀಗೆ ಒಂದು x ಆಕ್ಸಿಸ್ ಬಂದಿರುತ್ತೆ, ಇಲ್ಲೊಂದು x ಆಕ್ಸಿಸ್ ಬಂದಿರುತ್ತೆ, ಇಲ್ಲೊಂದು x ಆರ್ಬಿಟಲ್ ಬಂದಿರುತ್ತೆ, ಇದೊಂದು ಲೋಬ್ ಬಂದಿರುತ್ತೆ. ಸೊ ಇವೆರಡು ಲೋಬ್ ಏನಿದಾವಲ್ಲ, ನಾನು ಈಗ ಶೇಡ್ ಮಾಡ್ತಾ ಇದ್ದೀನಲ್ಲ, ಇವೆರಡು ಲೋಬ್ ಈಗ ಬೋರ್ಡ್ಗೆ ಪರ್ಪೆಂಡಿಕ್ಯುಲರ್ ಆಗಿರ್ತವೆ. ಇವೆರಡು ಲೋಬ್ ಏನಿದಾವಲ್ಲ, ಇವು ಬೋರ್ಡ್ಗೆ ಪರ್ಪೆಂಡಿಕ್ಯುಲರ್ ಆಗಿರ್ತವೆ. y ಅಲಾಂಗ್ ದ ಬೋರ್ಡ್ ಇರುತ್ತೆ, z ಹಿಂಗೆ ಉದ್ದಗಿರುತ್ತೆ. ಓಕೆ, z ಲೋಬ್ಸ್ ಏನಿದಾವಲ್ಲ ಹೀಗೆ ಉದ್ದಗಿರ್ತವೆ, y ಅಗಲ ಇರ್ತವೆ, ಹಿಂಗಿರ್ತವೆ, x ಲೋಬ್ಸ್ ಹಿಂಗಿರ್ತವೆ. ಅವಾಗ ಏನಾಗುತ್ತೆ ಅಂದ್ರೆ ಇವೆರಡು ಲೋಬ್ಸ್ ಮಿಕ್ಸ್ ಆಗ್ತಾ ಹೋಗ್ತವೆ. ಈ ಪ್ರೊಸೆಸ್ಸಿಗೆ ನಾವೇನ್ ಕರಿತೀವಿ ಅಂದ್ರೆ
ಕನ್ಸ್ಟ್ರಕ್ಟಿವ್ ಮಿಕ್ಸಿಂಗ್ ಅಂತ ಕರಿತೀವಿ. ಏನ್ ಕರಿತೀವಿ? ಕನ್ಸ್ಟ್ರಕ್ಟಿವ್ ಮಿಕ್ಸಿಂಗ್ ಅಂತ ಕರಿತೀವಿ. ಕನ್ಸ್ಟ್ರಕ್ಟಿವ್ ಮಿಕ್ಸಿಂಗ್ ಆಫ್ ಡಿ ಆರ್ಬಿಟಲ್ಸ್ ಅನ್ನೋ ಒಂದು ಪ್ರೊಸೆಸ್ ಆಗುತ್ತೆ. ಕನ್ಸ್ಟ್ರಕ್ಟಿವ್ ಮಿಕ್ಸಿಂಗ್ ಆಫ್ ಡಿ ಆರ್ಬಿಟಲ್ಸ್ ಆಗೋದ್ರಿಂದ ಇಲ್ಲಿ ಇರುವಂತಹ ಇವೆರಡು ಲೋಬ್ಸ್ ಏನಾಗ್ಬಿಡ್ತವೆ, ಒಂದು ಡಿಸ್ಕ್ ತರ ಆಗ್ಬಿಡುತ್ತೆ ಇಲ್ಲಿ. ಸೊ ಈ ಡಿಸ್ಕ್ ಫಾರ್ಮ್ ಆಗೋದೇ ಆ ರೀಸನ್ಗೆ. ಸೊ ನೀವು ಡಿ ಝಡ್ ಸ್ಕ್ವೇರ್ ಅಂದ ತಕ್ಷಣ ಈ ಡಿಸ್ಕ್ ನೋಡಿರ್ತೀರಾ, ಈ ಡಿಸ್ಕ್ ಸಿಂಬಾಲ್ ನೋಡಿರ್ತೀರಾ, ಇದನ್ನ ಇಲ್ಲಿ ನಡುವೆ. ಅದು ಹೇಗ್ ಬಂತು ಅಂದ್ರೆ ಇವೆರಡು ಲೋಬ್ಸ್ ಓವರ್ಲ್ಯಾಪ್ ಆಗಿ ಇಲ್ಲೊಂದು ಡಿಸ್ಕ್, ಇವೆರಡು ಲೋಬ್ಸ್ ಓವರ್ಲ್ಯಾಪ್ ಆಗಿ ಇದೊಂದು ಡಿಸ್ಕ್ ಬಂದು ಇದು ಡಿ ಝಡ್ ಸ್ಕ್ವೇರ್ ಆರ್ಬಿಟಲ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇದನ್ನ ಇಕ್ವೇಶನ್ ರೂಪದಲ್ಲಿ ಬರೀಬೇಕು ಅಂದ್ರೆ ಐ ಕ್ಯಾನ್ ರೈಟ್ ಇಟ್. ಸೊ ನೋಡಿ, ಇಕ್ವೇಶನ್ ರೂಪದಲ್ಲಿ ಬಹಳ ಇಂಪಾರ್ಟೆಂಟ್, ಎಕ್ಸಾಮ್ ನಲ್ಲಿ ಕೇಳಿದ್ದಾರೆ, ನೆಟ್ ಸೆಟ್ ಎಕ್ಸಾಮ್ ನಲ್ಲಿ ಕೇಳಿದ್ದಾರೆ ಇದನ್ನ. ಡಿ ಝಡ್ ಸ್ಕ್ವೇರ್ ಕ್ಯಾನ್ ಬಿ ಈಕ್ವಲ್ ಟು dy ಸ್ಕ್ವೇರ್ ಮೈನಸ್ ಝಡ್ ಸ್ಕ್ವೇರ್ ಪ್ಲಸ್ ಡಿ ಝಡ್ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. ಇದು ಬಹಳ ಬಹಳ ಇಂಪಾರ್ಟೆಂಟ್ ಇಕ್ವೇಶನ್. ಡಿ ಝಡ್ ಸ್ಕ್ವೇರ್ ಆರ್ಬಿಟಲ್ ಅಂತಂದ್ರೆ dy ಸ್ಕ್ವೇರ್ ಮೈನಸ್ ಝಡ್ ಸ್ಕ್ವೇರ್ ಪ್ಲಸ್ ಡಿ ಝಡ್ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಎರಡು ಕನ್ಸ್ಟ್ರಕ್ಟಿವ್ ಆಗಿ ಮಿಕ್ಸ್ ಆಗಬೇಕು. ಕನ್ಸ್ಟ್ರಕ್ಟಿವ್ ಮಿಕ್ಸಿಂಗ್. ಕನ್ಸ್ಟ್ರಕ್ಟಿವ್ ಮಿಕ್ಸಿಂಗ್ ಆದ್ರೆ ಮಾತ್ರ ಡಿ ಝಡ್ ಸ್ಕ್ವೇರ್ ಆರ್ಬಿಟಲ್ ಆಗುತ್ತೆ. ಇದು ಬಹಳ ಇಂಪಾರ್ಟೆಂಟ್ ಫ್ರೆಂಡ್ಸ್. ಇದನ್ನ ಬಹಳ ಸಲ ಎಕ್ಸಾಮ್ ನಲ್ಲಿ ಕೇಳಿದ್ದಾರೆ. ಇದು ಮೋಸ್ಟ್ ಇಂಪಾರ್ಟೆಂಟ್. ಸೊ ಈಗ ನಮಗಿರೋ ಡಿ ಆರ್ಬಿಟಲ್ಸ್ ಅಲ್ಲಿ ಸ್ವಲ್ಪ ಬೈಫರ್ಕೇಶನ್ ಬರ್ತಾ ಹೋಯ್ತು ಅಲ್ವಾ? ಇವಾಗ ನಮಗಿರೋ ಡಿ ಆರ್ಬಿಟಲ್ಸ್ ಅಲ್ಲಿ ಸ್ವಲ್ಪ ಬೈಫರ್ಕೇಶನ್ ಬರ್ತಾ ಹೋಯ್ತು. ಏನೇನು ನೋಡ್ರಿ, ಡಿ ಎಕ್ಸ್ ವೈ, ಡಿ ವೈ ಝಡ್, ಡಿ ಝಡ್ ಎಕ್ಸ್ ಒಂದ್ ಕಡೆ, ಇನ್ನೊಂದು ಡಿ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್, ಇನ್ನೊಂದು ಡಿ ಝಡ್ ಸ್ಕ್ವೇರ್. ನಾ ಇವನ್ ಮೂರನ್ನು ಒಂದ್ ಕಡೆ ಬರೀತೀನಿ, ಇವೆರಡನ್ನು ಒಂದ್ ಕಡೆ ಬರೀತೀನಿ. ಯಾಕೆ ಹಾಗೆ ಬರದೆ ನಾನು ಹೇಳ್ತೀನಿ ಕೇಳಿ. ಇವು ಮೂರು ಏನಿದಾವೆ, ಲೋಬ್ಸ್ ಆರ್ ಇನ್ ಬಿಟ್ವೀನ್ ದ ಆಕ್ಸಿಸ್. ಇನ್ ಬಿಟ್ವೀನ್ ದ ಆಕ್ಸಿಸ್ ಲೋಬ್ ಅನ್ನು ಹೊಂದಿದಾವೆ ಇವು ಮೂರು. ಯಾವುವು? ಡಿ ಎಕ್ಸ್ ವೈ, ಡಿ ವೈ ಝಡ್, ಡಿ ಝಡ್ ಎಕ್ಸ್ ಮೂರು ಆರ್ಬಿಟಲ್ ಲೋಬ್ಸ್ ಹೇಗಿದಾವೆ? ಇನ್ ಬಿಟ್ವೀನ್ ಆಕ್ಸಿಸ್. ಬಟ್ ಇಲ್ಲಿ ಅಲಾಂಗ್ ದ ಆಕ್ಸಿಸ್ ಲೋಬ್ಸ್ ಆರ್ ಪ್ರೆಸೆಂಟ್. ಲೋಬ್ಸ್ ಎಲ್ಲಿದಾವೆ? ಇಲ್ಲಿ ಅಲಾಂಗ್ ದ ಆಕ್ಸಿಸ್ ಇದಾವೆ. ಡಿ ಝಡ್ ಸ್ಕ್ವೇರ್ ಅಲ್ಲೂ ಕೂಡ 4 ಲೋಬ್ ಅಲಾಂಗ್ ದ ಆಕ್ಸಿಸ್ ಬರ್ತವೆ. ಡಿ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಅಲ್ಲಿ 4 ಲೋಬ್ ಅಲಾಂಗ್ ದ ಆಕ್ಸಿಸ್ ಇರ್ತವೆ. ಎಕ್ಸ್ ಆಕ್ಸಿಸ್ ಗೆ 2 ಲೋಬ್ ಇರ್ತವೆ, ವೈ ಆಕ್ಸಿಸ್ ಗೆ 2 ಲೋಬ್ ಇರ್ತವೆ. ಬಟ್ ಇಲ್ಲಿ ಡಿ ಎಕ್ಸ್ ವೈ ಅಲ್ಲಿ ಅಲಾಂಗ್ ಎಕ್ಸ್ ವೈ ಪ್ಲೇನ್ ಒಳಗೆ ಇನ್ ಬಿಟ್ವೀನ್ ದ ಆಕ್ಸಿಸ್ 4 ಲೋಬ್, ಇಲ್ಲಿ ವೈ ಝಡ್ ಪ್ಲೇನ್ ಒಳಗೆ 4 ಲೋಬ್, ಇಲ್ಲಿ ಝಡ್ ಎಕ್ಸ್ ಪ್ಲೇನ್ ಒಳಗೆ 4 ಲೋಬ್, ಎಲ್ಲಾನು ಇನ್ ಬಿಟ್ವೀನ್ ದ ಆಕ್ಸಿಸ್ ಇರ್ತವೆ. ಯಾವುದು ಅಲಾಂಗ್ ದ ಆಕ್ಸಿಸ್ ಇರಲ್ಲ. therefore we can bifurcate these 5 into 3 and 2 groups. ಇವಾಗ ನಾ ಇನ್ನೊಂದು ರೀತಿ ಬೈಫರ್ಕೇಶನ್ ಮಾಡ್ತೀನಿ ನೋಡ್ರಿ. ಈ ಬೈಫರ್ಕೇಶನ್ ನೀವು ಬುಕ್ಸ್ ಅಲ್ಲಿ ನೋಡಿರ್ತೀರಾ, ಬಟ್ ಇವಾಗ ನಾ ಮಾಡ್ತಾ ಇರೋ ಬೈಫರ್ಕೇಶನ್ ನಾರ್ಮಲಿ ನಿಮಗೆ ಸಿಗಲ್ಲ ನೋಡ್ರಿ. ಸೊ ಇನ್ನೊಂದು ರೀತಿ ಹೆಂಗೆ ಬೈಫರ್ಕೇಶನ್ ಮಾಡಬಹುದು ನಾವು ಡಿ ಆರ್ಬಿಟಲ್ಸ್ ಅಂದ್ರೆ, ಒಂದು ಪ್ಯೂರ್, ಇನ್ನೊಂದು ಹೈಬ್ರಿಡ್. ಪ್ಯೂರ್ ಡಿ ಆರ್ಬಿಟಲ್ಸ್, ಹೈಬ್ರಿಡ್ ಡಿ ಆರ್ಬಿಟಲ್ಸ್. ಪ್ಯೂರ್ ಡಿ ಆರ್ಬಿಟಲ್ಸ್ ಒಳಗೆ ಯಾವ್ಯಾವ ಬರ್ತವೆ? ಡಿ ಎಕ್ಸ್ ವೈ, ಡಿ ವೈ ಝಡ್, ಡಿ ಝಡ್ ಎಕ್ಸ್, ಡಿ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್. ಇವು ಪ್ಯೂರ್ ಡಿ ಆರ್ಬಿಟಲ್ಸ್. ನೆನಪಿಟ್ಕೊಳ್ಳಿ ಫ್ರೆಂಡ್ಸ್. ಹೈಬ್ರಿಡ್ ಆರ್ಬಿಟಲ್ ಯಾವ್ದು ಬರುತ್ತೆ? ಡಿ ಝಡ್ ಸ್ಕ್ವೇರ್. ಯಾಕಿದು ಹೈಬ್ರಿಡ್ ಆರ್ಬಿಟಲ್? ಹೈಬ್ರಿಡ್ ಅಂದ್ರೆ ಏನು? ಮಿಕ್ಸಿಂಗ್ ಅಲ್ವಾ? ಹೈಬ್ರಿಡೈಸೇಷನ್, ಮಿಕ್ಸಿಂಗ್ ಆಫ್ 2 ಡಿಫರೆಂಟ್ ಎನರ್ಜೆಟಿಕ್ ಆರ್ಬಿಟಲ್ಸ್. ಹಾಗೆ ಹೈಬ್ರಿಡ್ ಅಂದ ತಕ್ಷಣ ಮಿಕ್ಸ್ ಮಾಡೋದು. ಏನೇನು ಮಿಕ್ಸ್ ಮಾಡಿದ್ವಿ ನಾವಿಲ್ಲಿ? ನಾಗಲೇ ಬರೆದಿದ್ದೆ ಇಕ್ವೇಶನ್. ಡಿ ವೈ ಸ್ಕ್ವೇರ್ ಮೈನಸ್ ಝಡ್ ಸ್ಕ್ವೇರ್ ಪ್ಲಸ್ ಡಿ ಝಡ್ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. ಇವನ್ನೆರಡನ್ನು ಮಿಕ್ಸ್ ಮಾಡಿ ನಾ ಡಿ ಝಡ್ ಸ್ಕ್ವೇರ್ ಮಾಡೋದ್ರಿಂದ ಇದು ಒಂದು ಹೈಬ್ರಿಡ್ ಆರ್ಬಿಟಲ್. ಇದು ಪ್ಯೂರ್ ಆರ್ಬಿಟಲ್ಸ್. ಇವು 4 ಪ್ಯೂರ್ ಆರ್ಬಿಟಲ್ಸ್, ಒಂದು ಹೈಬ್ರಿಡ್ ಆರ್ಬಿಟಲ್ ಇರುತ್ತೆ ಡಿ ಆರ್ಬಿಟಲ್ಸ್ ಒಳಗೆ. therefore 5 d orbitals can be classified into 3 and 2 depending upon the axis and lobes. These 5 orbitals can be classified as 1 and 4 depending upon their mixing ability. ಇಲ್ಲಿ ನೋಡ್ರಿ, ಇದು ಪ್ಯೂರ್, ಪ್ಯೂರ್ ಡಿ ಆರ್ಬಿಟಲ್. ಇಲ್ಲಿ ಏನಿರುತ್ತೆ ಮಿಕ್ಸ್ ಆಗಿಲ್ಲ. ಬಟ್ ಇಲ್ಲಿ ಕನ್ಸ್ಟ್ರಕ್ಟಿವ್ ಮಿಕ್ಸಿಂಗ್ ಆಗಿರೋದ್ರಿಂದ ಇದು ಹೈಬ್ರಿಡ್ ಡಿ ಆರ್ಬಿಟಲ್. ಇವೆಲ್ಲ ಪ್ಯೂರ್ ಡಿ ಆರ್ಬಿಟಲ್ಸ್. ಅರ್ಥ ಆಯ್ತಾ? ಇದಿಷ್ಟು ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಯ್ತು ಅನ್ಕೋತೀನಿ. ಇದು ಅರ್ಥ ಆಗಿದ್ರೆ ಸ್ವಲ್ಪ ವಿಡಿಯೋನ ಹಿಂದಕ್ಕಾಗಿ ನೋಡ್ರಿ.
ಇದ್ರ ಬಗ್ಗೆ ನಾನು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ, ಸ್ವಲ್ಪ ನೋಡ್ರಿ. ಆ್ಯಂಡ್ ನನ್ನ ವಿಡಿಯೋ ನೋಡ್ತಾ ಇರಬೇಕಾದ್ರೆ ದಯಮಾಡಿ ಒಂದು ಬುಕ್ ಒಂದು ಪೆನ್ ಇಟ್ಕೊಂಡು ಕೂತ್ಕೊಳ್ಳಿ, ಸೊ ದಟ್ ನೀವೇನೇ ನೋಟ್ ಮಾಡ್ಕೊಂಡ ತಕ್ಷಣ ನೀವು ಮುಂದೆ ಓದಕ್ಕೆ ಹೆಲ್ಪ್ಫುಲ್ ಆಗಿರುತ್ತೆ. ನೆಕ್ಸ್ಟ್, ಈ ಪ್ಯೂರ್ ಆ್ಯಂಡ್ ಹೈಬ್ರಿಡ್ ಆರ್ಬಿಟಲ್ಸ್ ಅಲ್ಲಿ ಇಂಪಾರ್ಟೆಂಟ್ ಏನು ಸರ್ ನಮಗೆ? ಪ್ಯೂರ್ ಮತ್ತು ಹೈಬ್ರಿಡ್ ಆರ್ಬಿಟಲ್ಸ್ ಅಲ್ಲಿ ಮೊದಲು ಸಮಾನತೆಯನ್ನು ನೋಡೋಣ ನಾವು. ಓಕೆ, ಅವರಿಬ್ಬರಲ್ಲಿ ಇರುವಂಥ ಸಮಾನತೆಯನ್ನು ನೋಡೋಣ, ಆಮೇಲೆ ಅವರಿಬ್ಬರಲ್ಲೂ ಇರುವಂಥ ವ್ಯತ್ಯಾಸಗಳನ್ನ ನೋಡೋಣ. ಅಂದರೆ let us see the similarity between pure and hybrid orbitals of d, and let us see the differences between pure and hybrid d orbitals. ಅರ್ಥ ಆಯ್ತಾ? ಪ್ಯೂರ್ ಮತ್ತು ಹೈಬ್ರಿಡ್ ಡಿ ಆರ್ಬಿಟಲ್ಸ್ ಒಳಗಿನ ಸಮಾನತೆಗಳನ್ನ ಮೊದಲು ನೋಡೋಣ, ಆಮೇಲೆ ನಾವು ಕೂಡ ಡಿಫರೆನ್ಸಸ್ ನೋಡೋಣ, ವ್ಯತ್ಯಾಸಗಳನ್ನ ನೋಡೋಣ. ಸಮಾನತೆ ಏನಪ್ಪಾ? ಎರಡಕ್ಕೂ ಸೆಂಟರ್ ಆಫ್ ಸಿಮೆಂಟ್ರಿ ಇದೆ. ಸೆಂಟರ್ ಆಫ್ ಸಿಮೆಂಟ್ರಿ ಇಸ್ ಪ್ರೆಸೆಂಟ್ ಇನ್ ಎವ್ರಿ ಡಿ ಆರ್ಬಿಟಲ್. ಏನ್ ಸರ್ ಸೆಂಟರ್ ಆಫ್ ಸಿಮೆಂಟ್ರಿ ಅಂದ್ರೆ? ಈಗ ನೆಟ್ ಸೆಟ್ ಓದ್ತಾ ಇರೋ ಹುಡುಗರಿಗೆ ಅಥವಾ UPSC ಅಲ್ಲಿ ಕೆಮಿಸ್ಟ್ರಿನ ಒಂದು ಸಬ್ಜೆಕ್ಟ್ ಆಗಿ ತಗೊಂಡು ಓದ್ತಾ ಇರೋ ಜನರಿಗೆ ಸೆಂಟರ್ ಆಫ್ ಸಿಮೆಂಟ್ರಿ ಅಂದ್ರೆ ಗೊತ್ತಿರುತ್ತೆ. ಈಗ ನಮ್ಮ PUC ಹುಡುಗರಿಗೆ ಸಿಮೆಂಟ್ರಿ ಎಲಿಮೆಂಟ್ಸ್ ಬಂದಿರಲ್ಲ, ಅವ್ರಿಗೆ ಸೆಂಟರ್ ಆಫ್ ಸಿಮೆಂಟ್ರಿ ಅಂದ್ರೆ ಗೊತ್ತಿರಲ್ಲ. ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು. ಇವಾಗ ನೋಡ್ರಿ, ಪ್ಯೂರ್ ಡಿ ಆರ್ಬಿಟಲ್ ಒಂದು ಎಕ್ಸಾಂಪಲ್ ತಗೋತೀನಿ. ಹೈಬ್ರಿಡ್ಗೆ ಒಂದೇ ಇದೆ, ದೇರ್ಫೋರ್ ಅದನ್ನೇ ತಗೋಬೇಕು ನಾನು. ಇದನ್ನ XY ಪ್ಲೇನ್ ಅಂತ ಕನ್ಸಿಡರ್ ಮಾಡ್ತೀನಿ. ಇದು dz² ಆಗಿದ್ಮೇಲೆ ಇದು z ಆಕ್ಸಿಸ್ ಆಗಿರುತ್ತೆ, ಇದು XY ಆಗಿರೋದ್ರಿಂದ dxy. ಇದು ಸೊ ಇಲ್ಲಿ ಸೆಂಟರ್ ಆಫ್ ಸಿಮೆಂಟ್ರಿ ಅಂದ್ರೆ ಏನು ಸರ್? ನೋಡ್ರಿ, ಸೆಂಟರ್ ಆಫ್ ಸಿಮೆಂಟ್ರಿ ಅಂದ್ರೆ ಅದೊಂದು ಸಿಮೆಂಟ್ರಿ ಎಲಿಮೆಂಟ್ ಸಚ್ ದಟ್ ಆ ಸಿಸ್ಟಮ್ ಅಲ್ಲಿ ನೀವು ಒಂದು ಪಾಯಿಂಟ್ ಇಂದ ಅಪೋಸಿಟ್ ಡೈರೆಕ್ಷನ್ಗೆ ಮೂವ್ ಆದ್ರೆ, ಒಂದು ಬಿಂದುವಿನಿಂದ ನೀವು ವಿರುದ್ಧ ದಿಕ್ಕಿಗೆ ಮೂವ್ ಆದ್ರೆ ನಿಮಗೆ ಈಕ್ವಲ್ ಸಿಸ್ಟಮ್, ಸೇಮ್ ಸಿಸ್ಟಮ್ ಸಿಗಬೇಕು. ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿ. ಇದು ಒಂದು ಪಾಯಿಂಟ್ ಅಂತ ಕನ್ಸಿಡರ್ ಮಾಡಿದ್ನ, ಈ ಪಾಯಿಂಟ್ ಇಂದ ನಾನು ಹೀಗೆ ಹೋದೆ, ಇದರ ಅಪೋಸಿಟ್ ಹೋದೆ. ನೋಡ್ರಿ, ಈ ಪಾಯಿಂಟ್ ಇಂದ ನಾನು ಹೀಗೆ ಹೋದೆ, ಈ ಪಾಯಿಂಟ್ ಇಂದ ನಾನು ಹೀಗೆ ಹೋದೆ, ಎರಡೂ ಕಡೆ ನಮಗೆ ಮೈನಸ್ ಫೇಸ್ ಸಿಗ್ತಾ ಇದೆ. ಅದೇ ಈ ಪಾಯಿಂಟ್ ಇಂದ ನಾನು ಹೀಗೆ ಹೋದೆ, ಈ ಪಾಯಿಂಟ್ ಇಂದ ನಾನು ಹೀಗೆ ಹೋದೆ, ಸೊ ವಿರುದ್ಧ ದಿಕ್ಕಿನಲ್ಲಿ ಹೋದಾಗ ನನಗೆ ಒಂದೇ ಫೇಸ್ ಸಿಗ್ತಾ ಇರೋದ್ರಿಂದ ಇದರಲ್ಲಿ ಸೆಂಟರ್ ಆಫ್ ಸಿಮೆಂಟ್ರಿ ಇದೆ. ಇದು ಕಾಸ್ ಅಲ್ಲ, ಸೆಂಟರ್ ಆಫ್ ಸಿಮೆಂಟ್ರಿ. ಸೆಂಟರ್ ಆಫ್ ಸಿಮೆಂಟ್ರಿ, ಸೆಂಟರ್ ಆಫ್ ಸಿಮೆಂಟ್ರಿ ಇದರಲ್ಲಿ ಇದೆ. ಯಾಕಂದ್ರೆ ಅಪೋಸಿಟ್ ದಿಕ್ಕಿನಲ್ಲಿ, ವಿರುದ್ಧ ದಿಕ್ಕಿನಲ್ಲಿ ಹೋದಾಗ ಸೇಮ್ ಫೇಸ್ ಆಫ್ ಲೋಬ್ ಸಿಗ್ತಾ ಇದ್ದಾವೆ ನಮಗೆ. ಹೀಗಾಗಿ ಸೆಂಟರ್ ಆಫ್ ಸಿಮೆಂಟ್ರಿ ಇಲ್ಲಿದೆ. ಇಲ್ಲಿದೆಯಾ ನೋಡೋಣ. ಬರೀ ಸೆಂಟರ್ ಇದೆ, ಮೇಲ್ ಹೋದೆ ಪ್ಲಸ್ ಲೋಬ್ ಇದೆ, ಕೆಳಗೆ ಹೋದೆ ಪ್ಲಸ್ ಲೋಬ್ ಇದೆ. ದೇರ್ಫೋರ್ ಇಲ್ಲೂ ಸೆಂಟರ್ ಆಫ್ ಸಿಮೆಂಟ್ರಿ ಇದೆ, ಇಲ್ಲೂ ಸೆಂಟರ್ ಆಫ್ ಸಿಮೆಂಟ್ರಿ ಇದೆ. ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ಬೇಕಂದ್ರೆ ಮನೆಯಲ್ಲಿ ಸ್ವಸ್ತಿಕ್ ನೋಡಿರ್ತೀರಲ್ಲ. ಓಕೆ, ಇಲ್ಲೊಂದು ಪಾಯಿಂಟ್ ಇಟ್ಕೊಡ್ರಿ, ಇಲ್ಲೊಂದು ಪಾಯಿಂಟ್ ಇಟ್ಕೊಡ್ರಿ. ಈ ಪಾಯಿಂಟ್ ಇಂದ ಮೇಲೆ ಹೋಗಿ ಕೊಡೋರಿ, ಸೇಮ್ ಪಾಯಿಂಟ್. ಈ ಪಾಯಿಂಟ್ ಇಂದ ಹೋಗಿ ಹೋಗ್ರಿ, ಸೇಮ್ ಪಾಯಿಂಟ್. ದೇರ್ಫೋರ್ ಸೆಂಟರ್ ಆಫ್ ಸಿಮೆಂಟ್ರಿ ಇಲ್ಲಿದೆ. ಹಾಗೆ ಸೆಂಟರ್ ಆಫ್ ಸಿಮೆಂಟ್ರಿ ಎವ್ರಿ ಡಿ ಆರ್ಬಿಟಲ್ಸ್ ಅಲ್ಲೂ ನೀವು ಸೆಂಟರ್ ಆಫ್ ಸಿಮೆಂಟ್ರಿಯನ್ನ ಕಾಣಬಹುದು. ಇದು ಸೆಂಟರ್ ಆಫ್ ಸಿಮೆಂಟ್ರಿ ಎಕ್ಸ್ಪ್ಲನೇಷನ್. ಸೊ ಸಮಾನತೆಗಳು, ಪ್ಯೂರ್ ಮತ್ತು ಹೈಬ್ರಿಡ್ ಡಿ ಆರ್ಬಿಟಲ್ಸ್ ಒಳಗಿನ ಸಮಾನತೆಗಳು ಹೇಳಬೇಕು ಅಂತಂದ್ರೆ ಎಲ್ಲವೂ ಸೆಂಟರ್ ಆಫ್ ಸಿಮೆಂಟ್ರಿಯನ್ನ ಹೊಂದಿರುತ್ತವೆ. ಈಗ ಡಿಫರೆನ್ಸಸ್ ಹೇಳ್ತೀನಿ. ಡಿಫರೆನ್ಸಸ್ ಬಹಳ ಇಂಪಾರ್ಟೆಂಟ್ ಫ್ರೆಂಡ್ಸ್, ಇದನ್ನ ಕೇಳಿರ್ತಾರೆ ಎಕ್ಸಾಮ್ ನಲ್ಲಿ, ಕೇಳಿರ್ತಾರೆ ಇದನ್ನ. ಡಿಫರೆನ್ಸಸ್ ಹೇಳ್ರಿ ಅಂದ ತಕ್ಷಣ ಈಗ ನೋಡ್ರಿ, ಪ್ಯೂರ್ ಡಿ ಆರ್ಬಿಟಲ್ ಒಂದು ಎಕ್ಸಾಂಪಲ್ ತಗೋತೀನಿ. ಇದು ಯಾವ್ದು ಆರ್ಬಿಟಲ್? ಇದು dx² - y². ದೇರ್ಫೋರ್ ಇದು XY ಪ್ಲೇನ್ ಅಲ್ವಾ? ಈ dx² - y² ಆರ್ಬಿಟಲ್ ಅಲ್ಲಿ ನೀವು ನೋಡಲ್ ಪ್ಲೇನ್ ತೆಗೀರಿ ಅಂದ್ರೆ ಹೇಗೆ ಮಾಡ್ತೀರಿ? ನಾವು ಇಲ್ಲೊಂದು ನೋಡಲ್ ಪ್ಲೇನ್ ಕ್ರಾಸ್ ಮಾಡಿಸ್ಬೋದು, ಇಲ್ಲೊಂದು ನೋಡಲ್ ಪ್ಲೇನ್ ಕ್ರಾಸ್ ಮಾಡಿಸ್ಬೋದು ಅಲ್ವಾ? ನೋಡಲ್ ಪ್ಲೇನ್ ಅಂದ್ರೆ ನಾನು ನಿಮಗೆ S and P ಆರ್ಬಿಟಲ್ಸ್ ಅಲ್ಲಿ ಹೇಳಿದ್ದೆ. ನೋಡಲ್ ಪ್ಲೇನ್ ಅಂದ್ರೆ ಅದೊಂದು ಪ್ಲೇನ್ ಎಲ್ಲಿ ಪಾಸ್ ಮಾಡಬೇಕು, ಅದನ್ನ ಎಲೆಕ್ಟ್ರಾನ್ ಇಲ್ಲದೆ ಇರೋ ಜಾಗದಲ್ಲಿ ಪಾಸ್ ಮಾಡಬೇಕು. ಇವು ಲೋಬ್ ಅಂದ್ಮೇಲೆ ಇಲ್ಲಿ ಎಲೆಕ್ಟ್ರಾನ್ಸ್ ಇದ್ದೇ ಇರ್ತವೆ. ಸೊ ಇಲ್ಲಿ ಬಿಟ್ವೀನ್ ದ ಲೋಬ್ಸ್ ಎಲೆಕ್ಟ್ರಾನ್ಸ್ ಇರಲ್ಲ. ನೋಡ್ ಅಂದ ತಕ್ಷಣ ಏನು? ಇಟ್ ಇಸ್ ಅ ಪ್ಲೇಸ್ ವೇರ್ ಅವೈಲಬಿಲಿಟಿ ಆಫ್ ಎಲೆಕ್ಟ್ರಾನ್ ಇಸ್ 0, ಪ್ರೊಬ್ಯಾಬಿಲಿಟಿ ಆಫ್ ಫೈಂಡಿಂಗ್ ಎಲೆಕ್ಟ್ರಾನ್ ಇಸ್ 0. ಸೊ ಇಲ್ಲಿ ಈ ಗ್ಯಾಪ್ ಅಲ್ಲಿ ಎಲೆಕ್ಟ್ರಾನ್ಸ್ ಇರಲ್ಲ. ದೇರ್ಫೋರ್ ನಾವು ಒಂದು ಪ್ಲೇನ್ ಅನ್ನ ಪಾಸ್ ಮಾಡಬಹುದು. ದೇರ್ಫೋರ್ ಪ್ಯೂರ್ ಡಿ ಆರ್ಬಿಟಲ್ಸ್ ಅಲ್ಲಿ 2 ನೋಡಲ್ ಪ್ಲೇನ್ಸ್ ನಿಮಗೆ ಕಾಣಿಸುತ್ತವೆ. ಎಲ್ಲಾ ಪ್ಯೂರ್ ಡಿ ಆರ್ಬಿಟಲ್ ಅಲ್ಲಿ ಇದೊಂದೇ ಅಲ್ಲ, ಎಲ್ಲಾನು ಹಿಂಗೆ ಇರ್ತಾವಲ್ವಾ? dxy, dyz, dzx and dx² - y². ಎಲ್ಲದರಲ್ಲೂ 4 ಲೋಬ್ ಇರ್ತವೆ. ಆ 4 ಲೋಬು ಹೀಗೆ ಅರೇಂಜ್ ಆಗಿರ್ತವೆ. ಬಟ್ dxy, dyz, dzx ಅಲ್ಲಿ ಈ ಲೋಬ್ಸ್ ಹೇಗಿರ್ತವೆ? ಇನ್ ಬಿಟ್ವೀನ್ ಆಕ್ಸಸ್ ಇರ್ತವೆ ಅಷ್ಟೇ.
ಆವಾಗ ನಮ್ಮ ನೋಡಲ್ ಪ್ಲೇನ್ ಏನ್ ಬರುತ್ತೆ, ಅಲಾಂಗ್ ದ ಆಕ್ಸಿಸ್ ಬರುತ್ತೆ. ಈಗ ಒಂದು ನೋಡ್ರಿ ಎಕ್ಸಾಂಪಲ್, ಇದು YZ ಪ್ಲೇನ್ ಅಂತ ಕನ್ಸಿಡರ್ ಮಾಡಿದ್ರೆ ಇದು DYZ ಅಲ್ವಾ. ಇವಾಗ ನೋಡಲ್ ಪ್ಲೇನ್ ಎಲ್ಲಿ ಬರುತ್ತೆ, ಅಲಾಂಗ್ ದ ಪ್ಲೇನ್, ಇಲ್ಲೊಂದು ಇಲ್ಲೊಂದು. ಸೊ ನೋಡಲ್ ಪ್ಲೇನ್ ಅಂದ್ರೆ ಏನು, ಒಂದು ಪ್ಲೇನ್ ತಗೊಳ್ಳೋದು, ಆರ್ಬಿಟಲ್ಸ್ ಮಧ್ಯೆ ಕಟ್ ಮಾಡಬೇಕು. ಎಲ್ಲಿ ಕಟ್ ಮಾಡಬೇಕು, ಎಲೆಕ್ಟ್ರಾನ್ ಪ್ರೊಬ್ಯಾಬಿಲಿಟಿ ಆಫ್ ಫೈಂಡಿಂಗ್ ಎಲೆಕ್ಟ್ರಾನ್ 0, ಎಲೆಕ್ಟ್ರಾನ್ ಸಿಗುವ ಸಂಭವನೀಯತೆ 0 ಇದ್ದ ಜಾಗದಲ್ಲಿ ಕಟ್ ಮಾಡಬೇಕು. ಸೊ ನಾ ಇಲ್ಲಿ ಕಟ್ ಮಾಡಿದೆ, ಕಟ್ ಆಗ್ತದೆ. ದೇರ್ ಫೋರ್ ಎಲ್ಲಾ ಪ್ಯೂರ್ ಡಿ ಆರ್ಬಿಟಲ್ಸ್ ಅಲ್ಲೂ 2 ನೋಡಲ್ ಪ್ಲೇನ್ ಇರ್ತವೆ. ಎವ್ರಿ ಪ್ಯೂರ್ ಡಿ ಆರ್ಬಿಟಲ್ ಹ್ಯಾಸ್ 2 ನೋಡಲ್ ಪ್ಲೇನ್ಸ್. ಇದು ಅರ್ಥ ಆಯ್ತು ಅನ್ಕೋತೀನಿ ಫ್ರೆಂಡ್ಸ್. ನೆಕ್ಸ್ಟ್, ಹಾಗಿದ್ಮೇಲೆ ಹೈಬ್ರಿಡ್ ಡಿ ಆರ್ಬಿಟಲ್ಸ್ ಅಲ್ಲಿ ಎಷ್ಟು ನೋಡಲ್ ಪ್ಲೇನ್ ಇರ್ತವೆ ಚೆಕ್ ಮಾಡೋಣ ಬರೀ. ಇವಾಗ ನೋಡ್ರಿ, ಹೈಬ್ರಿಡ್ ಡಿ ಆರ್ಬಿಟಲ್ ಇರೋದೇ ಒಂದು DZ² ಅಲ್ವಾ. DZ² ಅಲ್ಲಿ ನೋಡಲ್ ಪ್ಲೇನ್ ಇದೆಯಾ, ಇದು Z ಆಕ್ಸಿಸ್ ಅಂತ ಕನ್ಸಿಡರ್ ಮಾಡ್ತೀನಿ, ಇದು DZ² ಆರ್ಬಿಟಲ್. ಇದರಲ್ಲಿ ನೋಡಲ್ ಪ್ಲೇನ್ ಇದೆಯಾ ನೋಡಿ, ಚೆಕ್ ಮಾಡೋಣ. ಈಗ ನೀವು ಹೀಗೆ ನೀವು ಪ್ಲೇನ್ ಕಟ್ ಮಾಡ್ಲಿಕ್ಕೆ ಬಂದ್ರೆ ಈ ಲೋಬ್ಸ್ ಅಡ್ಡ ಬರ್ತಾವ. ನೀವು ಹೀಗೆ ಕಟ್ ಮಾಡ್ಲಿಕ್ಕೆ ಬಂದ್ರೆ ಈ ಲೋಬ್ಸ್ ಅಡ್ಡ ಬರ್ತಾವ. ದೇರ್ ಫೋರ್ ನೋ ನೋಡಲ್ ಪ್ಲೇನ್, ನೋ ನೋಡಲ್ ಪ್ಲೇನ್. ನೋಡಲ್ ಪ್ಲೇನ್ ಇಲ್ಲಿ ಯಾವುದೇ ರೀತಿ ನೋಡಲ್ ಪ್ಲೇನ್ಗಳು ಇಲ್ಲ ಎಲ್ಲಿ, ಹೈಬ್ರಿಡ್ DZ² ಆರ್ಬಿಟಲ್ ಅಲ್ಲಿ. ಆದರೆ ನೋಡ್ರಿ, ಇಲ್ಲಿಂದ ಒಂದು ನೀವು ಹೀಗೆ ತೆಗಿಬಹುದವಾ, ಇದನ್ನ ಹೀಗೆ ತೆಗಿಬಹುದಲ್ವಾ. ನೋಡ್ರಿ, ನೋಡಲ್ ಪ್ಲೇನ್ ಇಲ್ಲ, ಆದರೆ ಕೋನಿಕಲ್ ನೋಡ್ ಇದೆ. ಒಂದು ಕೋನಿಕಲ್ ನೋಡ್ ನಾವು ತೆಗಿಬಹುದು, ಮೇಲೊಂದು ಕೆಳಗೊಂದು ಕೋನಿಕಲ್ ನೋಡ್ ನಾವು ತೆಗಿಬಹುದು, ಆದ್ರೆ ನೋಡಲ್ ಪ್ಲೇನ್ ಇಲ್ಲ. DZ² ಆರ್ಬಿಟಲ್ ಹೈಬ್ರಿಡ್ ಆಗಿರೋದ್ರಿಂದ ಪ್ರತಿ ಡೈರೆಕ್ಷನ್ ಅಲ್ಲೂ ಅಂದ್ರೆ ಪ್ರತಿ ಆಕ್ಸಸ್ ಅಲ್ಲೂ ಲೋಬ್ಸ್ ಇರೋದ್ರಿಂದ ನಾವು ಪ್ಲೇನ್ ಅನ್ನ ತಗೊಂಡು ಕಟ್ ಮಾಡ್ಲಿಕ್ಕೆ ಬರಲ್ಲ. ಆದ್ರೆ ಕೋನಿಕಲ್ ನೋಡ್ ಎಕ್ಸಿಸ್ಟೆನ್ಸ್ ಇದೆ. ಇಲ್ಲಿಂದ ಹೀಗೆ, ಇಲ್ಲಿಂದ ಹೀಗೆ ಕೋನಿಕಲ್ ನೋಡ್ ನಮ್ಗೆ ಎಕ್ಸಿಸ್ಟೆನ್ಸ್ ಇದೆ. ಇದು ಬಹಳ ಇಂಪಾರ್ಟೆಂಟ್ ಫ್ರೆಂಡ್ಸ್, ಎಕ್ಸಾಮ್ ನಲ್ಲಿ ಕೇಳ್ತಾರೆ. ವಿಚ್ ಆಫ್ ದ ಫಾಲೋಯಿಂಗ್ ಡಿ ಆರ್ಬಿಟಲ್ ಹ್ಯಾಸ್ ಕೋನಿಕಲ್ ನೋಡ್. DZ² ಅಲ್ಲಿ ನಿಮಗೆ ಕೋನಿಕಲ್ ನೋಡ್ ಕಾಣ ಸಿಗುತ್ತೆ. DXY, DYZ, DZ², ಸಾರಿ DXY, DYZ, DZX, DX² -Y², ಇದರಲ್ಲಿ ಯಾವುದೂ ಕೋನಿಕಲ್ ನೋಡ್ ನಿಮ್ಗೆ ಸಿಗಲ್ಲ. ಅಲ್ಲಿ ನೋಡಲ್ ಪ್ಲೇನ್ ಮಾತ್ರ ಇರುತ್ತೆ, ಅದು 2. ಆದರೆ DZ² ಅಲ್ಲಿ ಮಾತ್ರ ನಿಮಗೆ ಕೋನಿಕಲ್ ನೋಡ್ ಕಾಣ ಸಿಗುತ್ತೆ. ಇದನ್ನ ಬಹಳ ಸಲ ಎಕ್ಸಾಮ್ ನಲ್ಲಿ ಕೇಳಿದ್ದಾರೆ, ಇದು ಬಹಳ ಇಂಪಾರ್ಟೆಂಟ್. ನೆಕ್ಸ್ಟ್ ಇನ್ನೊಂದು ಡಿಫರೆನ್ಸ್ ಇದೆ, ಬಹಳ ಇಂಪಾರ್ಟೆಂಟ್ ಡಿಫರೆನ್ಸ್. ಇದನ್ನು ರಗಡ್ ಸಲ ಕೇಳಿದ್ದಾರೆ ಎಕ್ಸಾಮ್. ನೋಡ್ರಿ, ಪ್ಯೂರ್ ಡಿ ಆರ್ಬಿಟಲ್ಸ್ ಅಲ್ಲಿ ಎಷ್ಟು ಲೋಬ್ಸ್ ಇರ್ತಾವಪ್ಪ ನಮಗೆ. ಪ್ಯೂರ್ ಡಿ ಆರ್ಬಿಟಲ್ಸ್ ಆರ್ ಮೇಡ್ ಅಪ್ ಆಫ್ 4 ಲೋಬ್ಸ್ ಅಲ್ವಾ. ಹೈಬ್ರಿಡ್ ಡಿ ಆರ್ಬಿಟಲ್ಸ್ ಅಲ್ಲಿ ಎಷ್ಟು ಲೋಬ್ಸ್ ಇರ್ತವೆ. ಹೈಬ್ರಿಡ್ ಡಿ ಆರ್ಬಿಟಲ್ಸ್ ಅಲ್ಲಿ ಏನೇನ್ ಮಾಡಿದ್ವಿ ನಾವು, ಒಂದು DY² - Z² ಪ್ಲಸ್ DZ² - X², ಇವೆರಡನ್ನು ಮಿಕ್ಸ್ ಮಾಡಿದ್ವಿ ಅಲ್ವಾ. ಇದರಲ್ಲಿ 4 ಲೋಬ್ ಇರ್ತವೆ, ಇದರಲ್ಲಿ 4 ಲೋಬ್ ಇರ್ತವೆ, ಎರಡು ಕೂಡಿಸಿದ್ರೆ 8 ಲೋಬ್ಸ್ ಆಗಿರ್ತವೆ ಅಲ್ವಾ. ಶೀಲ್ಡಿಂಗ್ ಅಂತ ಒಂದು ಪ್ರೊಸೆಸ್ ಇದೆ ಕೆಮಿಸ್ಟ್ರಿ ಒಳಗೆ. ಶೀಲ್ಡಿಂಗ್ ಅಂದ್ರೆ ಎಲೆಕ್ಟ್ರಾನ್ ಶೀಲ್ಡ್ ಮಾಡೋದು, ಸ್ಟಾಪ್ ಮಾಡೋದು. ಶೀಲ್ಡಿಂಗ್ caused by DZ² is greater than DX² - Y². So shielding effect DZ² ಜಾಸ್ತಿ ಇರುತ್ತೆ ಕಂಪೇರ್ ಟು DX² - Y² and DXY, DYZ and DZX. ಯಾಕೆ ಜಾಸ್ತಿ ಇರುತ್ತೆ ಸರ್? ಬಿಕಾಸ್ ಇಲ್ಲಿ 8 ಲೋಬ್ಸ್ ಇದಾವೆ. 8 ಲೋಬಿನ ಎಲೆಕ್ಟ್ರಾನ್ ಶೀಲ್ಡ್ ಮಾಡುತ್ತೆ, ಇಲ್ಲಿ 4 ಲೋಬಿನ ಎಲೆಕ್ಟ್ರಾನ್ ಶೀಲ್ಡ್ ಮಾಡುತ್ತೆ. ಒಂದೊಂದು ಲೋಬಲ್ಲೂ ಎಲೆಕ್ಟ್ರಾನ್ಸ್ ಇರ್ತವೆ. ದೇರ್ ಫೋರ್ 8 ಲೋಬಿನ ಎಲೆಕ್ಟ್ರಾನ್ ಮ್ಯಾಕ್ಸಿಮಮ್ ಶೀಲ್ಡಿಂಗ್ ಅನ್ನು ತೋರಿಸುತ್ತೆ. ಇಲ್ಲಿ ಪ್ಯೂರ್ ಡಿ ಆರ್ಬಿಟಲ್ 4 ಲೋಬ್ ಇರೋದ್ರಿಂದ ಕಡಿಮೆ ಶೀಲ್ಡಿಂಗ್ ತೋರಿಸುತ್ತೆ. ದೇರ್ ಫೋರ್ DZ² shows higher shielding compared to pure d orbital. That is, hybrid d orbitals will show maximum shielding compared to pure d orbital. ಈ ಪ್ರೊಸೆಸ್ ಗೆ ಏನ್ ಕರೀತಾರೆ ಅಂದ್ರೆ ಡಿಫರೆನ್ಷಿಯಲ್ ಶೀಲ್ಡಿಂಗ್ ಎಫೆಕ್ಟ್ ಇನ್ ಡಿ ಆರ್ಬಿಟಲ್ ಅಂತ ಕರೀತಾರೆ. ಇದನ್ನ ಎಕ್ಸಾಮ್ ಅಲ್ಲಿ ಬಹಳ ಸಲ ಕೇಳಿದ್ದಾರೆ. ಡಿಫರೆನ್ಷಿಯಲ್ ಶೀಲ್ಡಿಂಗ್ ಎಫೆಕ್ಟ್ ಇನ್ ಡಿ ಆರ್ಬಿಟಲ್ಸ್ ಅಂದ ತಕ್ಷಣ ನಿಮಗೆ ಇದು ಚಾರ್ಟ್ ನೆನಪಾಗಬೇಕು, ಇದು ಟ್ರೆಂಡ್ ನೆನಪಾಗಬೇಕು ನಿಮಗೆ. ಡಿಫರೆನ್ಷಿಯಲ್ ಶೀಲ್ಡಿಂಗ್ ಎಫೆಕ್ಟ್ ಆಫ್ ಡಿ ಆರ್ಬಿಟಲ್ ಅಂದ ತಕ್ಷಣ ಈ ಟ್ರೆಂಡ್ ನೆನಪಾಗಬೇಕು. ಸೊ ಹೈಬ್ರಿಡ್ ವಿಲ್ ಶೋ ಮ್ಯಾಕ್ಸಿಮಮ್. ಇದು ಅರ್ಥ ಆಯ್ತು ಅನ್ಕೋತೀನಿ ಫ್ರೆಂಡ್ಸ್. ಬಹಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಬಹಳ ಸಲ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ
bonds made by d orbital. ಬಾಂಡ್ಸ್ ಮೇಡ್ ಬೈ ಡಿ ಆರ್ಬಿಟಲ್. ಡಿ ಆರ್ಬಿಟಲ್ ಎಂತ ಬಾಂಡ್ ಮಾಡ್ಕೊಳ್ಳುತ್ತೆ, ಆಮೇಲೆ ಆ ಬಾಂಡ್ ರೀತಿ ಹೇಗಿರುತ್ತೆ, ಯಾವಾಗ ಅದು ಓವರ್ಲ್ಯಾಪ್ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ಸೊ ಬಾಂಡ್ ಅಂದ ತಕ್ಷಣ ನಮ್ಗೆ ಯಾವ್ಯಾವ ನೆನಪಾಗ್ತಾವಪ್ಪ ಅಂದ್ರೆ ಸಿಗ್ಮಾ ಬಾಂಡ್ ನೆನಪಾಗುತ್ತೆ ಅಲ್ವಾ, ಕೋವಲೆಂಟ್ ಬಾಂಡ್ ನೆನಪಾಗುತ್ತೆ. ಸೊ ಸಿಗ್ಮಾ ಬಾಂಡ್ ಅಂದ್ರೆ ಏನು, ಹೆಡ್ ಟು ಹೆಡ್ ಓವರ್ಲ್ಯಾಪಿಂಗ್ ಅಂತ ಹೇಳ್ತೀವಿ. ಸೊ ಇದೊಂದು ಆರ್ಬಿಟಲ್ ಅಂತ ಕನ್ಸಿಡರ್ ಮಾಡ್ರಿ. ಈ ಕೈ ಒಂದು ಆರ್ಬಿಟಲ್ ಅಂದ್ರೆ ಈ ಪಾರ್ಟ್, ಅಂಡ್ ಈ ಪಾರ್ಟ್ ಒಂದು ಆರ್ಬಿಟಲ್ ಅಂತ ಕನ್ಸಿಡರ್ ಮಾಡ್ರಿ. ಸಿಗ್ಮಾ ಆರ್ಬಿಟಲ್ ಅಂದ್ರೆ ಹೀಗೆ ಓವರ್ಲ್ಯಾಪ್ ಆಗಿರುತ್ತೆ, ಹೆಡ್ ಟು ಹೆಡ್ ಓವರ್ಲ್ಯಾಪ್ ಅಲ್ವಾ. ಕೋವಲೆಂಟ್ ಬಾಂಡ್ ಅಂದ್ರೆ ಏನು, ಇದೊಂದು ಆರ್ಬಿಟಲ್ ಅಂತ ಕನ್ಸಿಡರ್ ಮಾಡ್ರಿ, ಇದೊಂದು ಆರ್ಬಿಟಲ್ ಅಂತ ಕನ್ಸಿಡರ್ ಮಾಡ್ರಿ. ಕೋವಲೆಂಟ್ ಬಾಂಡ್ ಅಂದ್ರೆ ಹೀಗೆ ಪ್ಯಾರಲಲ್ ಓವರ್ಲ್ಯಾಪಿಂಗ್ ಇರುತ್ತೆ, ಲ್ಯಾಟರಲ್ ಓವರ್ಲ್ಯಾಪಿಂಗ್ ದಟ್ ಲೀಡ್ಸ್ ಟು ಕೋವಲೆಂಟ್ ಬಾಂಡಿಂಗ್. ಸಿಗ್ಮಾ ಬಾಂಡಿಂಗ್, ಕೋವಲೆಂಟ್ ಬಾಂಡಿಂಗ್, ಇದು ಅರ್ಥ ಆಯ್ತು ಅನ್ಕೋತೀನಿ. ಸೊ ಡಿ ಆರ್ಬಿಟಲ್ ಒಳಗೆ ಡಿ ಝೆಡ್ ಸ್ಕ್ವೇರ್ ಆಲ್ವೇಸ್ ಮೇಕ್ strong ಸಿಗ್ಮಾ ಬಾಂಡ್. ಇದನ್ನ ಬಹಳ ಇಂಪಾರ್ಟೆಂಟ್ ನೆನಪಿಟ್ಕೊಳ್ಳಿ ಫ್ರೆಂಡ್ಸ್. ಡಿ ಝೆಡ್ ಸ್ಕ್ವೇರ್ ಯಾವಾಗಿದ್ರೂ ಸಿಗ್ಮಾ ಬಾಂಡ್ ಅನ್ನ ಬಹಳ ಸ್ಟ್ರಾಂಗ್ ಆಗಿ ಫಾರ್ಮ್ ಮಾಡ್ಕೊಳ್ಳುತ್ತೆ. ಆಮೇಲೆ ಈ ರೀತಿ ಫಾರ್ಮ್ ಆದ ಸಿಗ್ಮಾ ಬಾಂಡ್ ಬಹಳ ಸ್ಟೇಬಲ್ ಆಗಿರುತ್ತೆ, ಇದು ಬಹಳ ಇಂಪಾರ್ಟೆಂಟ್. ದೇರ್ಫೋರ್ ಪೈ ಬಾಂಡ್ ಯಾರು ಮಾಡ್ಕೋತಾರೆ ಸರ್ ಹಂಗಾರೆ ಡಿ ಆರ್ಬಿಟಲ್ಸ್ ಅಲ್ಲಿ? ಪೈ ಬಾಂಡ್ ಯಾರ ಜೊತೆ ಮಾಡ್ಕೋಬೇಕು, ಡಿ ಅಲ್ವಾ. ಪೈ ಯಾರ ಜೊತೆ ಮಾಡ್ಕೊಳ್ಳುತ್ತೆ, ಡಿ ಆರ್ಬಿಟಲ್ ಪಿ ಆರ್ಬಿಟಲ್ ಜೊತೆ ಮಾಡ್ಕೊಳ್ಳುತ್ತೆ. ನೀವು ಆ ಒಂದು ಮಾತು ಕೇಳಿರ್ತೀರ ಎಲ್ಲ ಕಡೆ, ಪಿ ಬ್ಲಾಕ್ ಎಲಿಮೆಂಟ್ಸ್. PUC ಅಲ್ಲಿ ಬರುತ್ತೆ ಒಂದು ಚಾಪ್ಟರ್ ಪಿ ಬ್ಲಾಕ್ ಎಲಿಮೆಂಟ್ಸ್, ಅದರಲ್ಲಿ ಒಂದು ವರ್ಡ್ ಕೇಳಿರ್ತೀರ. ಯಾವ ವರ್ಡ್ ಅದು ಅಂದ್ರೆ ಡಿ ಪೈ ಪಿ ಪೈ ಬಾಂಡ್ ಅಂತ ಒಂದು ವರ್ಡ್ ಕೇಳ್ತೀರ ಅಲ್ವಾ. ಡಿ ಪೈ ಪಿ ಪೈ ಬಾಂಡ್ ಇದು ಹೇಗೆ ಫಾರ್ಮ್ ಆಗುತ್ತೆ ಸರ್? ಡಿ ಆರ್ಬಿಟಲ್ ಒಳಗಿಂದು ಯಾವುದಾದ್ರೂ ಒಂದು ಪ್ಯೂರ್ ಡಿ ಆರ್ಬಿಟಲ್ ವಿಲ್ ಕಂಬೈನ್ ವಿತ್ ರೆಸ್ಪೆಕ್ಟಿವ್ ಪಿ ಆರ್ಬಿಟಲ್. ನಾನು ಒಂದು ಮಾತು ಹೇಳ್ತಾ ಇದ್ದೀನಿ, ರೆಸ್ಪೆಕ್ಟಿವ್ ಪಿ ಆರ್ಬಿಟಲ್. ಹೇಗೆ ನೋಡ್ರಿ, ನಾವು ಐ ವಿಲ್ ಕನ್ಸಿಡರ್ ಒಂದು ಪ್ಯೂರ್ ಡಿ ಆರ್ಬಿಟಲ್. ಓಕೆ, ಇಲ್ಲಿ ನಾನು XY ಕನ್ಸಿಡರ್ ಮಾಡ್ತಾ ಇದ್ದೀನಿ. ಓಕೆ, XY ಕನ್ಸಿಡರ್ ಮಾಡ್ತಾ ಇದ್ದೀನಿ ಅಂದ್ರೆ ಇಲ್ಲಿ ಪ್ಲಸ್ ಮೈನಸ್ ಬಂತು ಅಲ್ವಾ. ಇಲ್ಲಿ ನಾನು ಯಾವ್ದನ್ನ ಕನ್ಸಿಡರ್ ಮಾಡಿದ್ರೆ ಅದು ಎಕ್ಸ್ ಆಕ್ಸಿಸ್ ಗೆ ಪ್ಯಾರಲಲ್ ಆಗಿರುತ್ತೆ. ನಮ್ಮ ಹೇಳ್ತಾ ಇರೋದು ಅರ್ಥ ಆಯ್ತಾ? XY ಪ್ಲೇನ್ ಅಲ್ಲಿ ಇರುವಂತಹ ಪ್ಯೂರ್ ಡಿ ಆರ್ಬಿಟಲ್ ನ ಕನ್ಸಿಡರ್ ಮಾಡಿದ್ರೆ ಯಾವ ಪ್ಲೇನಿನ ಪಿ ಆರ್ಬಿಟಲ್ ಇದಕ್ಕೆ ಪ್ಯಾರಲಲ್ ಆಗಿರುತ್ತೆ ಅಂದ್ರೆ PX ಆರ್ಬಿಟಲ್ ಅಲ್ವಾ. ಸೊ PX ಆರ್ಬಿಟಲ್ ನಾ ಹೀಗೆ ಬರೀಬಹುದು, PX ಆರ್ಬಿಟಲ್ ಪ್ಲಸ್ ಮೈನಸ್. ಇಲ್ಲಿ ಬಾಂಡಿಂಗ್ ಪಾಸಿಬಲ್ ಇದೆ ನೋಡ್ರಿ, ಸೇಮ್ ಲೋಬ್ ಓವರ್ಲ್ಯಾಪ್ ಆಗ್ತಾ ಇದೆ, ನೆಗೆಟಿವ್ ಲೋಬ್ ಓವರ್ಲ್ಯಾಪ್ ಆಗ್ತಾ ಇದಾವೆ, ಪಾಸಿಟಿವ್ ಲೋಬ್ ಓವರ್ಲ್ಯಾಪ್ ಆಗ್ತಾ ಇದಾವೆ. therefore this pi bond is possible. ಹಾಗಿದ್ಮೇಲೆ ಡಿ ಝೆಡ್ ಸ್ಕ್ವೇರ್ ಯಾಕೆ ಆಗಲ್ಲ ಸರ್ ಅದನ್ನ ನಿಮ್ಗೆ ತೋರಿಸ್ಬಿಡ್ತೀನಿ. ಡಿ ಝೆಡ್ ಸ್ಕ್ವೇರ್ ಯಾಕೆ ಆಗಲ್ಲ ಅದನ್ನ ನಿಮ್ಗೆ ತೋರಿಸ್ತೀನಿ. ಡಿ ಝೆಡ್ ಸ್ಕ್ವೇರ್ ಯಾಕೆ ಆಗಲ್ಲ ಅದನ್ನ ತೋರಿಸ್ಬಿಡ್ತೀನಿ ನಿಮಗೆ. ನೋಡಿ, ಇದನ್ನ ನಾನು Z ಆಕ್ಸಿಸ್ ಅಂತ ಕನ್ಸಿಡರ್ ಮಾಡಿದೆ. ಸಾರಿ, ಇದನ್ನ ನಾನು Z ಆಕ್ಸಿಸ್ ಅಂತ ಕನ್ಸಿಡರ್ ಮಾಡಿದೆ. ಸೊ ಇದೊಂದು ಡಿ ಝೆಡ್ ಸ್ಕ್ವೇರ್ ಆರ್ಬಿಟಲ್ ಅಲ್ವಾ. ಇವಾಗ ನಾನು ಇದಕ್ಕೆ ಪ್ಯಾರಲಲ್ ಆಗಿರುವಂತ PZ ಅನ್ನೇ ತಗೊಳ್ತೀನಿ. PZ ಆರ್ಬಿಟಲ್ ತಗೊಂಡಾಗ ಇಲ್ಲಿ ಪಾಸಿಟಿವ್ ನೆಗೆಟಿವ್, ಬಟ್ ಇಲ್ಲಿ ಪಾಸಿಟಿವ್ ಇರುತ್ತೆ. ಇಲ್ಲಿ ಬಾಂಡಿಂಗ್ ಪಾಸಿಬಲ್, ಬಟ್ ಇಲ್ಲಿ ಆಂಟಿ ಬಾಂಡಿಂಗ್ ಇಸ್ ಪಾಸಿಬಲ್. Bonding orbital will cancel out by the anti-bonding orbital. This bond is not possible. Therefore, dz square will never make pi bond. But d or pure d orbitals pi bond ಮಾಡ್ಕೋತವೆ. ಎಕ್ಸಾಂಪಲ್ ಇದನ್ನು ಕೇಳಿದ್ದಾರೆ, which of the following d orbital will never make pi bond? dz square will never make pi bond. ನೆನಪಿಟ್ಕೊಳ್ಳಿ ಫ್ರೆಂಡ್ಸ್. ಸೊ ಇದು ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗಿತ್ತು. ಇನ್ನೊಂದು ಬಾಂಡಿಂಗ್ ಬಗ್ಗೆ ನಾನು ನಿಮಗೆ ಹೇಳ್ತೀನಿ. ಇವತ್ತಿನ ಕ್ಲಾಸಿನ ಲಾಸ್ಟ್ ಬಾಂಡಿಂಗ್ ಬಗ್ಗೆ ಅದು ಹೇಳೋದು. ಇವಾಗ ಒಂದು ಎಲಿಮೆಂಟ್ A ಅಂತ ಕನ್ಸಿಡರ್ ಮಾಡ್ತೀನಿ, ಇನ್ನೊಂದು ಎಲಿಮೆಂಟ್ B ಅಂತ ಕನ್ಸಿಡರ್ ಮಾಡ್ತೀನಿ. ಓಕೆ, ನಮ್ಮ ಕೆಮಿಸ್ಟ್ರಿಯಲ್ಲಿ ಸಿಂಗಲ್ ಬಾಂಡ್ ಅಂದ್ರೆ ಇದಕ್ಕೆ ನಾವೇನು ಕರಿತೀವಿ, ಸಿಗ್ಮಾ ಬಾಂಡ್ ಅಂತ ಕರಿತೀವಿ ಅಲ್ವಾ. ಇನ್ನೊಂದು ಬಾಂಡ್ ಹಾಕಿಬಿಟ್ರೆ ಅದಕ್ಕೆ ನಾವು ಪೈ ಬಾಂಡ್ ಅಂತ ಕರಿತೀವಿ.
ಇನ್ನೊಂದು ಬಾಂಡ್ ಹಾಕಿಬಿಟ್ರೆ ಅದಕ್ಕೂ ನಾವು ಪೈ ಬಾಂಡ್ ಅಂತಾನೆ ಕರಿತೀವಿ. ಫಸ್ಟಿಗೆ ಒಂದೇ ಇದ್ರೆ ಸಿಗ್ಮಾ ಬಾಂಡ್, ನೆಕ್ಸ್ಟ್ ಇದ್ರು ಪೈ ಬಾಂಡ್, ಅದನ್ನ ನೆಕ್ಸ್ಟ್ ಇದ್ರು ಪೈ ಬಾಂಡ್. ಇನ್ನೊಂದು ಬಾಂಡ್ ಹಾಕ್ಬಿಟ್ರೆ ಅದಕ್ಕೆ ನಾವೇನ್ ಕರಿಬೇಕು ಸರ್? ಅದಕ್ಕೆ ಡೆಲ್ಟಾ ಬಾಂಡ್ ಅಂತ ಕರೀತಾರೆ. ದೇರ್ಫೋರ್ ನೋಡ್ರಿ, ಎ ಬಿ ಮಧ್ಯೆ, ಎ ಮತ್ತು ಬಿ ಎಂಬ ಎರಡು ಎಲಿಮೆಂಟ್ಸ್ ಮಧ್ಯೆ 3ಕ್ಕಿಂತ ಹೆಚ್ಚಿಗೆ ಬಾಂಡ್ ಇದ್ರೆ ಅದಕ್ಕೆ ಡೆಲ್ಟಾ ಬಾಂಡ್ ಅಂತ ಕರೀತಾರೆ, ಅಥವಾ ಕ್ವಾಡ್ರಪೋಲ್ ಬಾಂಡಿಂಗ್ ಅಂತ ಕರೀತಾರೆ. ಕ್ವಾಡ್ರಪೋಲ್ ಬಾಂಡಿಂಗ್. ಸೊ ಈ ಡೆಲ್ಟಾ ಬಾಂಡ್ ಬಗ್ಗೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಬೇಕು. ಡೆಲ್ಟಾ ಬಾಂಡ್ ಅಂದ್ರೆ ಏನು, ಕ್ವಾಡ್ರಪೋಲ್ ಬಾಂಡಿಂಗ್. ಡೆಲ್ಟಾ ಬಾಂಡ್ ಅಂದ್ರೆ ಏನು ಹೇಳ್ತೀನಿ ನೋಡ್ರಿ, ಬಹಳ ಸಿಂಪಲ್ ಇದೆ. ಫಸ್ಟ್ ಏನ್ ಹೇಳಬೇಕು ಅಂದ್ರೆ, ಕ್ವಾಡ್ರಪೋಲ್ ಬಾಂಡಿಂಗ್ ಅಂದ್ರೆ ಡೆಲ್ಟಾ ಬಾಂಡಿಂಗ್ ಯಾರು ಮಾಡ್ಕೋತಾರೆ ಅಂದ್ರೆ ಡಿ ಆರ್ಬಿಟಲ್ ಮಾತ್ರ. ಡಿ ಆರ್ಬಿಟಲ್ ಮಾತ್ರ ಡೆಲ್ಟಾ ಬಾಂಡಿಂಗ್ ಮಾಡ್ಕೊಳ್ಳುತ್ತೆ. ಅದಕ್ಕೆ ಕಂಡೀಷನ್ಸ್ ಇದಾವೆ. ಒಂದೇದು, ಸಿಗ್ಮಾ ಬಾಂಡ್ ಈಸ್ ಮೇಡ್ ಬೈ dz ಸ್ಕ್ವೇರ್. ಸಿಗ್ಮಾ ಬಾಂಡ್ ಎದರಿಂದ ಆಗಿರ್ಬೇಕು? dz ಸ್ಕ್ವೇರ್ ಇಂದ ಆಗಿರ್ಬೇಕು. ಅವಾಗ ಮಾತ್ರ ಡಿ ಆರ್ಬಿಟಲ್ ಕ್ವಾಡ್ರಪೋಲ್ ಡೆಲ್ಟಾ ಬಾಂಡಿಂಗ್ ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್, ಇವಾಗ ಕ್ವಶನ್ ಬರುತ್ತೆ ಎಲ್ಲರಿಗೂ, ಅಂದ್ರೆ ಯಾವ ಡಿ ಆರ್ಬಿಟಲ್ ಕ್ವಾಡ್ರಪೋಲ್ ಬಾಂಡಿಂಗ್ ಒಳಗಾಗುತ್ತೆ? ಇವಾಗ ನಾವು ಒಂದು ಕಲ್ತ್ವಿ, ಸಿಗ್ಮಾ ಬಾಂಡ್ ಯಾವ್ದು ಬಹಳ ಈಸಿಲಿ ಆಗುತ್ತಪ್ಪ ಡಿ ಆರ್ಬಿಟಲ್ಸ್ ಒಳಗೆ ಅಂದ್ರೆ dz ಸ್ಕ್ವೇರ್ ಆಗುತ್ತೆ ಅಲ್ವಾ. ಯಾವುದು ಪೈ ಬಾಂಡ್ ಈಸಿಲಿ ಆಗ್ತವೆ ಅಂದ್ರೆ ಎಲ್ಲಾ ಪ್ಯೂರ್ ಡಿ ಆರ್ಬಿಟಲ್ಸ್ ಪೈ ಬಾಂಡ್ ಈಸಿಲಿ ಆಗ್ತವೆ ಅಂತ ಕಲ್ತ್ವಿ. ಹಾಗೆ ಯಾವ ಡಿ ಆರ್ಬಿಟಲ್ ಡೆಲ್ಟಾ ಬಾಂಡ್ ಅನ್ನ ಈಸಿ ಮಾಡ್ಕೊಳ್ಳುತ್ತೆ? ಯಾವ ಡಿ ಆರ್ಬಿಟಲ್ ಡೆಲ್ಟಾ ಬಾಂಡ್ ಅನ್ನ ಈಸಿ ಮಾಡ್ಕೊಳ್ಳುತ್ತೆ? ಇವಾಗ ಒಂದು ನೀವು ಇಮ್ಯಾಜಿನ್ ಮಾಡಬೇಕು ಫ್ರೆಂಡ್ಸ್. ಈಗ ಇದು ನನ್ನ ಝೆಡ್ ಆಕ್ಸಿಸ್ ಅಲ್ವಾ. ಇವಾಗ ನಾ ಈಗ ಅಡ್ಡ ಇದೇನಿದೆಯಲ್ಲ, ಇದನ್ನ ನಾನು ಝೆಡ್ ಆಕ್ಸಿಸ್ ಅಂತ ಕನ್ಸಿಡರ್ ಮಾಡ್ತೇನೆ. ಈ ಪೆನ್ ಅನ್ನು ನಾನು ಝೆಡ್ ಆಕ್ಸಿಸ್ ಅಂತ ಕನ್ಸಿಡರ್ ಮಾಡ್ತೀನಿ. ಹಾಗಿದ್ಮೇಲೆ ಈ ಉದ್ದನ ನಾನು ಎಕ್ಸ್ ಆಕ್ಸಿಸ್ ಅಂತ ಕನ್ಸಿಡರ್ ಮಾಡ್ತೀನಿ, ಇದನ್ನು ನಾನು ವೈ ಆಕ್ಸಿಸ್ ಅಂತ ಕನ್ಸಿಡರ್ ಮಾಡ್ತೀನಿ ಅಲ್ವಾ. ಸೊ ನಮ್ಮ ನಾರ್ಮಲ್ ಕೋವಲೆಂಟ್ ಬಾಂಡ್ ಆಗಬೇಕು ಅಂದ್ರೆ ಎರಡು ಲೋಬ್ ಓವರ್ಲ್ಯಾಪ್ ಆಗಬೇಕು. ಹೀಗೆ ಲ್ಯಾಟ್ರಲಿ ಎರಡು ಲೋಬ್ ಓವರ್ಲ್ಯಾಪ್ ಆದ್ರೆ ಅದಕ್ಕೆ ನಾವು ಕೋವಲೆಂಟ್ ಬಾಂಡಿಂಗ್ ಅಂತ ಕರಿತೀವಿ. ಡೆಲ್ಟಾ ಬಾಂಡಿಂಗ್ ಆಗಬೇಕು ಅಂದ್ರೆ 4 ಲೋಬ್ ಓವರ್ಲ್ಯಾಪ್ ಆಗಬೇಕು. ನೆನ್ಪಿಟ್ಟುಕೊಳ್ಳಿ ಇದನ್ನ, 4 ಲೋಬ್ ಒಂದೇ ಸಲಕ್ಕೆ ಓವರ್ಲ್ಯಾಪ್ ಆಗಬೇಕು. ಹೀಗೆ 4 ಲೋಬ್ ಹೀಗೆ ಓವರ್ಲ್ಯಾಪ್ ಆಗಬೇಕು. ಸೊ ಇದನ್ನ ನಾನು ಝೆಡ್ ಆಕ್ಸಿಸ್ ಅಂತ ಕನ್ಸಿಡರ್ ಮಾಡ್ತೀನಿ. ನಾ ಹೇಳಿದ್ದೀನಿ ಸಿಗ್ಮಾ ಬಾಂಡ್ ಈಸ್ ಮೇಡ್ ಬೈ dz ಸ್ಕ್ವೇರ್. ಹಾಗಿದ್ಮೇಲೆ ಈಗ ಇಲ್ಲೊಂದು ಆಟಮ್ ಇದೆ, ಇಲ್ಲೊಂದು ಆಟಮ್ ಇದೆ ಅಂತ ಕನ್ಸಿಡರ್ ಮಾಡ್ರಿ, ಇಲ್ಲೊಂದು ಆಟಮ್ ಇದೆ ಅಂತ ಕನ್ಸಿಡರ್ ಮಾಡ್ರಿ. ಸೊ ಇದು ಸಿಗ್ಮಾ ಬಾಂಡ್ ಅಂದ್ರೆ ಇದು ಝೆಡ್ ಆಕ್ಸಿಸ್, dz ಸ್ಕ್ವೇರ್ ಇನ ಝೆಡ್ ಆಕ್ಸಿಸ್ ಇದು. ಸೊ ಇವಾಗ ಲೋಬ್ಸ್ ಹೇಗಿರ್ಬೇಕು ನಮಗೆ ಡೆಲ್ಟಾ ಬಾಂಡ್ ಮಾಡ್ಕೊಳ್ಳಿಕ್ಕೆ ಅಂದ್ರೆ ಈ ಸಿಗ್ಮಾ ಬಾಂಡ್ಗೆ ಪರ್ಪೆಂಡಿಕ್ಯುಲರ್ ಆಗಿರ್ಬೇಕು ಅಲ್ವಾ. ಸೊ ಇಲ್ಲಿ ಒಂದು ಆಟಮ್ ಇದೆ, ಇಲ್ಲಿ ಒಂದು ಆಟಮ್ ಇದೆ, ಅವರಿಬ್ಬರ ಮಧ್ಯೆ ಒಂದು ಸಿಗ್ಮಾ ಬಾಂಡ್ ಇದೆ. ಆ ಸಿಗ್ಮಾ ಬಾಂಡ್ ಹೇಗಿರ್ಬೇಕು ಅಂತ ಹೇಳಿದೀನಿ ನಾನು, ಅಲಾಂಗ್ ದ dz ಸ್ಕ್ವೇರ್ ಇರಬೇಕು. ಹಾಗಿದ್ಮೇಲೆ ಇದು ಝೆಡ್ ಆಕ್ಸಿಸ್ ಆಯ್ತಾ. ಸೊ ಇವಾಗ ಲೋಬ್ಸ್ ಹೇಗಿರ್ಬೇಕು ಅಂದ್ರೆ ಇದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿರ್ಬೇಕು. ಹೀಗೆ ಪರ್ಪೆಂಡಿಕ್ಯುಲರ್ ಆಗಿದ್ರೆ ಮಾತ್ರ ಅವು 4 ಲೋಬ್ ಓವರ್ಲ್ಯಾಪ್ ಆಗಕ್ಕಾಗುತ್ತೆ. ಹೀಗೆ ಇವು 4 ಲೋಬ್ ಪರ್ಪೆಂಡಿಕ್ಯುಲರ್ ಆಗಿರ್ಬೇಕು. ಅಂದ್ರೆ ಈಗ ಹಿಂಗ್ ಪರ್ಪೆಂಡಿಕ್ಯುಲರ್ ಆಗಿದ್ರೆ ಮಾತ್ರ ಓವರ್ಲ್ಯಾಪ್ ಆಗಕ್ಕಾಗುತ್ತೆ ಅಲ್ವಾ. ಸೊ dz ಸ್ಕ್ವೇರ್ ಸಿಗ್ಮಾ ಬಾಂಡ್ ಇದ್ದಾಗ ಯಾವ ಆರ್ಬಿಟಲ್ಸ್ ಪರ್ಪೆಂಡಿಕ್ಯುಲರ್ ಆಗಿರ್ತವೆ ಅಂತಂದ್ರೆ dxy ಅಂಡ್ dx ಸ್ಕ್ವೇರ್ ಮೈನಸ್ y ಸ್ಕ್ವೇರ್. ಫ್ರೆಂಡ್ಸ್ ಬಹಳ ಇಮ್ಯಾಜಿನ್ ಮಾಡಬೇಕು, ಸ್ವಲ್ಪ ಇಮ್ಯಾಜಿನೇಷನ್ ಇದೆ. dz ಸ್ಕ್ವೇರ್ ಇಂದ ಸಿಗ್ಮಾ ಬಾಂಡ್ ಆದಾಗ ಅವಾಗ ಸಿಗ್ಮಾ ಬಾಂಡ್ ಆಕ್ಸಿಸ್ ಯಾವ್ದಿರುತ್ತೆ? ಝೆಡ್ ಆಕ್ಸಿಸ್ ಆಗಿರುತ್ತೆ. ಝೆಡ್ ಆಕ್ಸಿಸ್ ಗೆ ಯಾವ ಯಾವ ಆಕ್ಸಿಸ್ ಪರ್ಪೆಂಡಿಕ್ಯುಲರ್ ಆಗಿರ್ತವೆ? ವೈ ಆಕ್ಸಿಸ್ ಮತ್ತು ಝೆಡ್ ಆಕ್ಸಿಸ್ ಪರ್ಪೆಂಡಿಕ್ಯುಲರ್ ಆಗಿರ್ತವೆ. ಹಾಗಿದ್ಮೇಲೆ ವೈ ಆಕ್ಸಿಸ್ ಮತ್ತು ಎಕ್ಸ್ ಆಕ್ಸಿಸ್ ನಲ್ಲಿ ಇರುವ ಲೋಬ್ಗಳು ಮಾತ್ರ ಡೆಲ್ಟಾ ಬಾಂಡ್ ಅನ್ನ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಹಾಗೆ ಇರುವ ಲೋಬ್ ಅನ್ನು ಹೊಂದಿದ ಆರ್ಬಿಟಲ್ಸ್ ಯಾವಪ್ಪ ಅಂತಂದ್ರೆ dxy ಅಂಡ್ dx ಸ್ಕ್ವೇರ್ ಮೈನಸ್ y ಸ್ಕ್ವೇರ್. ಇದು ಬಹಳ 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 ಇಂಪಾರ್ಟೆಂಟ್. ಎಕ್ಸಾಮ್ ನಲ್ಲಿ ಬಹಳ ಸಲ ಕೇಳಿದ್ದಾರೆ, ಎಕ್ಸಾಮ್ ನಲ್ಲಿ ನೆಟ್ ಎಕ್ಸಾಮ್ ನಲ್ಲಿ ಬಹಳ ಸಲ ಕೇಳಿದ್ದಾರೆ. ವಿಚ್ ಆಫ್ ದ ಫಾಲೋಯಿಂಗ್ ಆರ್ಬಿಟಲ್ಸ್ ವಿಲ್ ಮೇಕ್ ಡೆಲ್ಟಾ ಬಾಂಡ್? dxy ಕೊಟ್ಟಿದ್ರೆ dxy ಮಾರ್ಕ್ ಹಾಕಿ, dx ಸ್ಕ್ವೇರ್ ಮೈನಸ್ y ಸ್ಕ್ವೇರ್ ಕೊಟ್ಟಿದ್ರೆ ಇದಕ್ಕೆ ಮಾರ್ಕ್ ಹಾಕಿ,
ಕೆಲವೊಮ್ಮೆ IIT JAM ಎಕ್ಸಾಮ್ಸ್ ನಲ್ಲಿ ಮಲ್ಟಿಪಲ್ ಸೆಲೆಕ್ಟಿವ್ ಕ್ವಶನ್ಸ್ ಇರ್ತವೆ, ಎರಡೂ ಕೊಟ್ಟಿದ್ರೆ ಎರಡಕ್ಕೂ ಮಾರ್ಕ್ ಹಾಕಿ. ಅರ್ಥ ಆಯ್ತಾ? therefore this is about ಡೆಲ್ಟಾ ಬಾಂಡ್. ಡೆಲ್ಟಾ ಬಾಂಡ್ ಅಂದ್ರೆ 4 ಲೋಬ್ ಓವರ್ಲ್ಯಾಪಿಂಗ್, ಪೈ ಬಾಂಡ್ ಅಂದ್ರೆ 2 ಲೋಬ್ ಓವರ್ಲ್ಯಾಪಿಂಗ್, ಸಿಗ್ಮಾ ಬಾಂಡ್ ಅಂದ್ರೆ ಹೆಡ್ ಟು ಹೆಡ್ ಓವರ್ಲ್ಯಾಪಿಂಗ್. DZ² ಅಂದ್ರೆ ಟೋಟಲ್ ಆಗಿ ಡಿ ಆರ್ಬಿಟಲ್ಸ್ ಅಲ್ಲಿ ಸಿಗ್ಮಾ ಬಾಂಡ್ ಈಸಿಲಿ ಮಾಡ್ಕೊಳ್ಳೋದು ಯಾರಪ್ಪ ಅಂದ್ರೆ DZ², ಬಹಳ ಸ್ಟೇಬಲ್ ಆಗಿರುತ್ತೆ ಅದ್ರ ಬಾಂಡ್. ಪೈ ಬಾಂಡ್ ಯಾರು ಮಾಡ್ಕೋತಾರೆ ಅಂದ್ರೆ ಪ್ಯೂರ್ ಡಿ ಆರ್ಬಿಟಲ್ಸ್ ಎಲ್ಲವೂ ಪೈ ಬಾಂಡ್ ಮಾಡ್ಕೋತವೆ. ಡೆಲ್ಟಾ ಬಾಂಡ್ ಯಾರು ಮಾಡ್ಕೋತಾರೆ ಅಂತಂದ್ರೆ DXY DX² - Y², ಇದು ಡೆಲ್ಟಾ ಬಾಂಡ್ ಮಾಡ್ಕೊಳ್ಳುತ್ತೆ. ಲಾಸ್ಟ್ ಕಾನ್ಸೆಪ್ಟ್, ಇದನ್ನ ಎಕ್ಸಾಮ್ ಅಲ್ಲಿ ಕೇಳಿದ ಕಾನ್ಸೆಪ್ಟ್ ಒಂದು ನಾ ಹೇಳ್ಬಿಡ್ತೀನಿ, ನೆನಪಾಗಿದೆ ನಾನು ಹೇಳ್ಬಿಡ್ತೀನಿ. ಒಮ್ಮೆ ಎಕ್ಸಾಮ್ ನಲ್ಲಿ ಕೇಳಿದ್ದಾರೆ, ರೈಟ್ Z excluded geometry. Z excluded geometry ಅಂದ್ರೆ ಏನು? Z ಆಕ್ಸಿಸ್ ಇಲ್ಲದೆ ಇರುವಂತ ಜಾಮೆಟ್ರಿ, Z ಆಕ್ಸಿಸ್ ಹೊಂದಿರುವಂತ ಆರ್ಬಿಟಲ್ ಇಲ್ಲದೆ ಇರುವಂತ ಜಾಮೆಟ್ರಿ. ಎಕ್ಸಾಂಪಲ್ ಕೊಡ್ರಿ ಅಂದ್ರೆ ಐ ಕ್ಯಾನ್ ಗಿವ್ ಅನ್ ಎಕ್ಸಾಂಪಲ್ ಆಫ್ ಸ್ಕ್ವೇರ್ ಪ್ಲೇನಾರ್. ಸ್ಕ್ವೇರ್ ಪ್ಲೇನಾರ್ ಜಾಮೆಟ್ರಿ ಒಳಗೆ ಒಂದು ನೀವು DSP2 ಹೈಬ್ರಿಡೈಸೇಷನ್ ಬರೀತೀರಾ, ಇಲ್ಲ ಅಂದ್ರೆ sp2d ಹೈಬ್ರಿಡೈಸೇಷನ್ ಬರೀತೀರಾ, ಇಲ್ಲ ಅಂದ್ರೆ p² d² ಹೈಬ್ರಿಡೈಸೇಷನ್ ಬರೀತೀರಾ. DSP2 ಹೈಬ್ರಿಡೈಸೇಷನ್ ಒಳಗೆ dx² - y² s px py ಇವು 4 ಆರ್ಬಿಟಲ್ಸ್ ಟೇಕ್ ಪಾರ್ಟ್ ಆಗಿರ್ತವೆ ಈ ಹೈಬ್ರಿಡೈಸೇಷನ್ ಒಳಗೆ. ಇಲ್ಲಿ s px py dx² - y² ಇವು ಇರ್ತವೆ. ಇವು 4 ಆರ್ಬಿಟಲ್ಸ್ ಕೂಡಿ sp2d ಆಗಿರ್ತವೆ. ಇಲ್ಲಿ px py dx² - y² dxy ಇವು 4 ಆರ್ಬಿಟಲ್ಸ್ ಕೂಡಿ ಈ ಹೈಬ್ರಿಡೈಸೇಷನ್ ಆಗಿರುತ್ತೆ ಅಲ್ವಾ? therefore Z excluded, which of the following is Z excluded geometry ಅಂದ್ರೆ ಸ್ಕ್ವೇರ್ ಪ್ಲೇನಾರ್. ಓಕೆ, which of the following is a Z excluded bond? ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ಇದನ್ನ. which of the following is a Z excluded bond? Z ಆಕ್ಸಿಸ್ ಹೊಂದಿರುವಂತ, Z ಆಕ್ಸಿಸ್ ಅನ್ನು ಹೊಂದದೇ ಇರುವಂತ ಬಾಂಡ್ ಯಾವುದಪ್ಪ ಅಂತಂದ್ರೆ that is ಡೆಲ್ಟಾ ಬಾಂಡ್. ಡೆಲ್ಟಾ ಬಾಂಡ್ ಇದು ಬಹಳ ಇಂಪಾರ್ಟೆಂಟ್ ಫ್ರೆಂಡ್ಸ್, ಎಕ್ಸಾಮ್ ನಲ್ಲಿ ಕೇಳಿದ್ದಾರೆ. ಓಕೆ, Z excluded ಬಾಂಡ್ ಅಂದ ತಕ್ಷಣ ಡೆಲ್ಟಾ ಬಾಂಡ್, Z excluded ಜಾಮೆಟ್ರಿ ಅಂದ ತಕ್ಷಣ ಸ್ಕ್ವೇರ್ ಪ್ಲೇನಾರ್. ವೆರೈಟಿ ಆಫ್ ಸ್ಕ್ವೇರ್ ಪ್ಲೇನಾರ್ ಯು ಕ್ಯಾನ್ ಡು DSP2 sp2d p² d². so this type of square planars you can do. this is about shapes of d orbitals. so ಇವತ್ತಿನ ವಿಡಿಯೋದಲ್ಲಿ ನಾವೇನೇನು ಕಲ್ತ್ವಿ ಅಂದ್ರೆ ಶೇಪ್ಸ್ ಆಫ್ ಡಿ ಆರ್ಬಿಟಲ್ಸ್, ಯಾಕೆ 5, ಸೊ 5ರಲ್ಲಿ ಇರುವಂತಹ ವ್ಯತ್ಯಾಸಗಳೇನು, ನಾವು 3ರದು 2ರದು ಒಂದು ಗ್ರೂಪ್ ಮಾಡಬಹುದು, ಐ ಮೀನ್ ಇನ್ನೊಂದು 4ರದು 1ರದು ಗ್ರೂಪ್ ಮಾಡಬಹುದು ಡಿಪೆಂಡಿಂಗ್ ಅಪಾನ್ ಹೈಬ್ರಿಡ್ ಅಂಡ್ ಪ್ಯೂರ್ ಡಿ ಆರ್ಬಿಟಲ್. ಅವ್ರ ಮಧ್ಯೆ ಇರುವಂತಹ ಸಮಾನತೆಗಳನ್ನು ಕಲ್ತ್ವಿ, ಅವ್ರ ಮಧ್ಯೆ ಇರುವಂತಹ ವ್ಯತ್ಯಾಸಗಳನ್ನು ಕಲ್ತ್ವಿ, ಎಂತೆಂಥ ಬಾಂಡಿಂಗ್ ಡಿ ಆರ್ಬಿಟಲ್ಸ್ ಆಗ್ತವೆ, ಸಿಗ್ಮಾ ಬಾಂಡ್ ಯಾರು ಸ್ಟ್ರಾಂಗ್ ಫಾರ್ಮ್ ಮಾಡ್ಕೋತಾರೆ, ಪೈ ಬಾಂಡ್ ಯಾರು ಸ್ಟ್ರಾಂಗ್ ಫಾರ್ಮ್ ಮಾಡ್ಕೋತಾರೆ, ಡೆಲ್ಟಾ ಬಾಂಡ್ ಯಾರು ಸ್ಟ್ರಾಂಗ್ ಫಾರ್ಮ್ ಮಾಡ್ಕೋತಾರೆ, ಅದರ ಮುಂದೆ ಬರುವಂತಹ ಕಾನ್ಸಿಕ್ವೆನ್ಸಸ್ ಅನ್ನ ನಾವು ಈ ವಿಡಿಯೋದಲ್ಲಿ ಕಲ್ತ್ವಿ. ಹೀಗೆ ನಾವು ಹೊಸ ವಿಡಿಯೋಸ್ ಅನ್ನ, ಹೊಸ ಕಾನ್ಸೆಪ್ಟ್ ಅನ್ನ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಚಾನೆಲ್ನ ನೀವು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಕನ್ನಡಿಗನ ಪ್ರಯತ್ನವನ್ನ ದಯಮಾಡಿ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್.